ಸಂದಿರ ದ್ವಿತೀಯ ಮುಂಡಕ ದ್ವಿತೀಯ ಖಂಡ ಆವಿ ಸನ್ನಿಹತಂ ಗುಹಾಚರಂ ನಾಮ ಮಹತ್ಪದಂ ಐತ್ರ ಏತತ್ ಸರ್ವ ಸಮರ್ಪಿತಂ ಏಜತ್ರಾಣ ನಿಮಿಷನ್ನ ಚ ಯದೇತತ್ ತಜ್ಜಾನತ ಸದ ಸದ್ವರೇಣ್ಯಂ ಪರಂ ವಿಜ್ಞಾನಾತ್ ವರಿಷ್ಠಂ ಪ್ರಜಾನಾಂ. ಬ್ರಹ್ಮವು ಪ್ರಕಾಶಿಸುತ್ತಿರುವ ಸಮೀಪವರ್ತಿಯಾದ ಹೃದಯದಲ್ಲಿ ಸಂಚರಿಸುತ್ತಿರುವ ಇದು ಮಹಾ ಆಶ್ರಯವು. ಇದರಲ್ಲಿ ಚಲಿಸುವ, ಇದರಲ್ಲಿ ವಿಶ್ರಾಣಿಸುವ, ಕಣ್ಣನ್ನು ಬೆಳಸುವ ಸಮಸ್ತ ಪ್ರಾಣಿ ಸಮೂಹವು ಸಮರ್ಪಿತವಾಗಿರುತ್ತದೆ. ಇದನ್ನು ಮೂರ್ತ ಅಮೂರ್ತವೆಂದು, ವರ್ಣೀಯವೆಂದು, ಜನರ ಜ್ಞಾನಕ್ಕಿಂತ ಬೇರೆ ಎಂದು, ಪರಮಶ್ರೇಷ್ಠವೆಂದು ತಿಳಿದುಕೊಳ್ಳಿರಿ. ಶಬ್ದಾರ್ಥವನ್ನು ನೋಡಿವಿ. ಇನ್ನೊಂದು ನೋಡ್ರಿ. ನಾಮ ಆವಿಹಿ ಸನ್ನಿಹಿತಂ. ದ ಬ್ರಹ್ಮನ್ ಈಸ್ ಸೆಲ್ಫ್ ಎಫ್ಯುಲ್ಜೆಂಟ್. ಆವಿಹಿ ಅಂದ್ರ ಸ್ವಯಂ ಪ್ರಕಾಶ. ಸನ್ನಿಹಿತಂ, ಸನ್ನಿಹಿತಂ ಅಂತಂದ್ರ ಎವಿಡೆಂಟ್ಲಿ ಪ್ರೆಸೆಂಟ್, ಯಾವಾಗಲೂ ಇರುವಂತಹ ಸದ್ರೂಪ ಅಂತ ಅರ್ಥ. ಸನ್ನಿಹಿತಂ, ಸನ್ನಿಹತಂ ಅಂದ್ರ ಸತ್ಸ್ವರೂಪ, ಯಾವಾಗಲೂ ಇರುವಂಥದ್ದು. ಗುಹಾಚರಂ, ಗುಹಾಚರಂ ಹೆಂಗಂದ್ರ ಗುಹಾಚರಂ. ಗುಹಾ ಅಂತಂದ್ರ ಹೃದಯ, ಚರಂ ಅಂದ್ರ ಚರಿಸ್ತದ. ಅಂದ್ರೆ ಎಲ್ಲಿ ಚರಿಸ್ತದ? ಗುಹಾ, ಹೃದಯದಲ್ಲಿ ಚರಿಸ್ತದ. ಹೃದಯದಲ್ಲಿ ಚರಿಸುತ್ತದೆ ಏನೋ ಅನ್ನುವ ಹಾಗೆ. ಯಾಕಂದ್ರೆ ಅದು ವ್ಯಾಪಕವಾಗಿದೆ. ವ್ಯಾಪಕವಾಗಿರುವುದು ಎಲ್ಲೆಲ್ಲಿಯೂ ಇದೆ. ಎಲ್ಲೆಲ್ಲಿಯೂ ಇದ್ದದ್ದು ಇಲ್ಲಿಯೂ ಇದೆ. ಇಲ್ಲಿ ಇದ್ದಿದ್ದು ನನ್ನಲ್ಲಿಯೂ ಇದೆ, ಶರೀರದಲ್ಲಿಯೂ ಇದೆ. ಆದ್ದರಿಂದ ಅದು ಏನದ? ಹೃದಯದಲ್ಲಿ ಇದೆ. ಹಿಂಗ ಗುಹಾಚರಂ. ಮಹತ್ ಪದಂ. ಮಹತ್ ಪದಂ ಅಂದ್ರೆ, ಮಹತ್ ಅಂದ್ರೆ ದೊಡ್ಡದು, ಪದಂ ಅಂದ್ರೆ ಗುರಿ. ಪದಂ ಅಂದ್ರೆ ಗುರಿ ಅಂತ ಅರ್ಥ ಮಾಡಬೇಕು. ಇದು ದೊಡ್ಡ ಗುರಿ ಉಳ್ಳದ್ದು. ಯಾವುದು? ಆತ್ಮತತ್ವ. ಇದಕ್ಕಿಂತ ದೊಡ್ಡ ಗುರಿ ಯಾವುದೂ ಇಲ್ಲ ಜಗತ್ನಾಗ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ನಾಮ, ಪದವಿ, ಪುರಸ್ಕಾರ, ಚಮತ್ಕಾರ, ಇವೆಲ್ಲಕ್ಕಿಂತ ದೊಡ್ಡದೇನ್ರಿ ಇದು? ಹೌದು, ಎಲ್ಲಕ್ಕಿಂತ ದೊಡ್ಡದು. ಇದು ಗುರಿಯನ್ನಾಗಿಟ್ಕೊಂಡು ಅವ್ರ ಎಲ್ಲರೂ ಸುಖಿಗಳಾಗ್ತಾರ. ಇವುಗಳನ್ನು, ಇದನ್ನು ಬಿಟ್ಟು ಬೇರೆ ಗುರಿಗಳನ್ನು ಇಟ್ಕೊಂಡವ್ರು ಇವತ್ತಿನ ನಾಳೆ ದುಃಖಕ್ಕ ಒಳಗಾಗ್ತಾರೆ. ಅದರಿಂದ ಇದು ಏನದ? ಇದು ಮಹತ್ ಪದಂ. ಇದು ದೊಡ್ಡ ಗುರಿಯನ್ನಾಗಿ ಇಟ್ಟಿಸಿಕೊಳ್ಳಲು ಯೋಗ್ಯವಾದಂಥದ್ದು. ಅನೇಕ ಜನರು ಇದನ್ನು ಗುರಿಯಾಗಿ ಇಟ್ಟಿಸಿಕೊಂಡು ಅದನ್ನು ಸಾಧಿಸಿ ಅವರು ಮಹತ್ ಪದವನ್ನು ಸಾಧಿಸಿದ್ದಾರೆ. ಆ ಗುರಿಯನ್ನು ಹೊಂದಿ ದೊಡ್ಡ ಸ್ಥಾನವನ್ನು ಸಾಧಿಸಿದ್ದಾರೆ. ಅದರಿಂದ ನಾವು ಕೂಡ ಇದನ್ನ ಏನಂತ ತಿಳ್ಕೋಬೇಕು ಅಂದ್ರೆ, ಮಹತ್ ಪದಂ, ಒಳ್ಳೆಯ ಮತ್ತು ಶ್ರೇಷ್ಠವಾದ ಗುರಿಯನ್ನಾಗಿಸಿಕೊಳ್ಳಬೇಕು. ಮತ್ ಮುಂದೇನದ? ಏ ಜತ್, ಮೂರನೇ ಲೈನ್. ಏ ಜತ್ ಅಂದ್ರೆ ದ ಮೂವಿಂಗ್ ಒನ್ಸ್, ಯಾವ ಅಲಗಾಡ್ತಾವಲ್ಲ, ಚಲಿಸ್ತಾವಲ್ಲ ಅವು. ಮುಂದೆ ಎರಡನೇದ್ದು ಪ್ರಾಣತ್ ಅಂತಂದ್ರೆ ಯಾವ ಉಸಿರಾಡಿಸ್ತಾವ ಅವು. ನಿಮಿಷ ಮೂರನೇದ್ದು ಯಾವ ವಿಂಕಿಂಗ್ ಐಸ್, ಕಣ್ಣು ಬೆಳಕಿಸ್ತಾವ. ಇವೆಲ್ಲವೂ ಅಂದ್ರೆ ಜೀವಿಗಳು ಉದ್ದೇಶಿಸಿ. ಆಲ್ ದೀಸ್ ಆರ್ ಬೇಸ್ಡ್ ಆನ್ ದಿಸ್ ಬ್ರಹ್ಮನ್. ಇವೆಲ್ಲವೂ ಏತತ್ ಸಮರ್ಪಿತಂ ಅತ್ರ, ಇವೆಲ್ಲವೂ ಈ ಬ್ರಹ್ಮನಲ್ಲಿ ನೆಲೆಯಾಗಿರುತ್ತವೆ. ಸಮರ್ಪಿತಂ, ನೆಲೆಯಾಗಿರುತ್ತವೆ. ಶಬ್ದಾರ್ಥ ಹೇಳಾಗತ್ತೆ, ನೋಡ್ಕೊಡ್ರಿ ಕೈಯ ಬುಕ್ ಇದ್ರೆ. ಸದಸತ್ ವರಿಷ್ಠಂ ವರೇಣ್ಯಂ. ಸದಸತ್ ಅಂದ್ರ ಇಟ್ ಈಸ್ ದಿ ಮ್ಯಾನಿಫೆಸ್ಟ್, ಇಟ್ ಈಸ್ ದಿ ಅನ್ಮ್ಯಾನಿಫೆಸ್ಟ್.
ಸದಸತ್ ಅಂದ್ರೆ ಸತ್ ಅಂದ್ರೆ ಇಲ್ಲಿ ಸದ್ರೂಪಕ್ಕೆ ಹೋಗ್ಬಾರ್ದು, ಅಸತ್ ಅಂದ್ರ ಅಸತ್ತಕ್ಕೆ ಹೋಗ್ಬಾರ್ದು. ಏನ್ ಹೋಗ್ಬೇಕು? ಸದಸತ್ ಅಂದ್ರ ಇದು ಮ್ಯಾನಿಫೆಸ್ಟ್ ಅಂಡ್ ಅನ್ಮ್ಯಾನಿಫೆಸ್ಟ್, ವ್ಯಕ್ತ ಮತ್ತು ಅವ್ಯಕ್ತವನ್ನು ಹೊಂದುವಂತಹ ಸ್ವರೂಪ ಉಳ್ಳದ್ದು. ವರಿಷ್ಠಂ ವರೇಣ್ಯಂ ಅಂಡ್ ದ ಗ್ರೇಟೆಸ್ಟ್ ಟು ಬಿ ಸಾಟ್ ಬೈ ಆಲ್. ವರಿಷ್ಠಂ ವರೇಣ್ಯಂ ಅದ ನೋಡಿ ಶಬ್ದಗಳಲ್ಲಿ. ವರಿಷ್ಠಂ ವರೇಣ್ಯಂ ಸದ್ವರೇಣ್ಯಂ ಪರಂ ವಿಜ್ಞಾನಾತ್ ಯದ್ವರಿಷ್ಠಂ ಅಂದೈತು. ವರಿಷ್ಠಂ ವರೇಣ್ಯಂ ದ ಗ್ರೇಟೆಸ್ಟ್ ಅಂಡ್ ಟು ಬಿ ಸಾಟ್ ಬೈ ಆಲ್. ಇದು ದೊಡ್ಡದಿರೋದ್ರಿಂದ ಇದು ಎಲ್ಲರೂ ಇದು ಪಡಿಲಿಕ್ಕೆ ದೊಡ್ಡದು. ಒಂದ್ ನೋಡ್ರಿ, ಮಗುವಿನ ಹತ್ರ ಒಂದು ಸಣ್ಣ ಕಣ್ಣಿ ಬೆಲ್ಲ, ಒಂದು ದೊಡ್ಡ ಕಣ್ಣಿ ಬೆಲ್ಲ ಹಿಡಿದ್ರೆ ಮಗು ಯಾವ್ದು ಹಿಡಿತದ? ದೊಡ್ಡ ಕಣ್ಣಿನ ಹಿಡಿತದ. ಹಂಗ ನಿಜವಾದ ಸಾಧಕರು ಯಾವ್ದು ಹಿಡಿಬೇಕು ಅಂದ್ರೆ ದೊಡ್ಡದನ್ನ ಹಿಡಿಬೇಕು. 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದ್ರೆ ಬ್ರಹ್ಮ ವಿದ್ಯೆ. ಅದನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡ್ಬೇಕ ಹೊರತು ಇನ್ನೂ ನಾವು ಗುಂಡಾ ಗಜಗದ್ಗತೆ, ಮನಿ, ಐಶ್ವರ್ಯ, ಅಂತಸ್ತು, ಹೊಲ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಕ ಇನ್ನ ಕುಂತೇವ ಅಂದ್ರೆ ಇನ್ನು ನಾವು ಬಾಲಕರೇನ್? ಮತ್ತೆ ಬಿಳಿ ಕೂದಲಿನ ಬಾಲಕರೇನ್ ನಾವು? ವಯಸ್ಸಾದಂತ ಬಾಲಕರು ಅಧ್ಯಾತ್ಮದಲ್ಲಿ ನಾವು ಯೌವನಸ್ತ್ರ ಅಲ್ಲ ಅನ್ನಂಗ. ವಯಸ್ಸೇನೋ ಆಗ್ಯಾವ್ರಿ, ಆದ್ರೆ ಮನಸ್ಸು ಮಾತ್ರ ಇನ್ನು ಎಲ್ಲದ? ಓಹೋ, ಐಶ್ವರ್ಯದಲ್ಲಿ ಅದ, ಗುಂಡಾ ಗಜಗದಲ್ಲಿ ಅದ. ಇವೆಲ್ಲ ಗುಂಡ ಗಜಗಿದ್ದಂಗ. ಮಕ್ಕಳಿಗೆ ಗುಂಡ ಗಜಗ ಹೆಂಗೋ ಹಂಗ ವಯಸ್ಸಾದವ್ರಿಗೆ ಇವ್ಯಾವು ಸ್ತ್ರೀ ಪುತ್ರ ದನ ಕನಕಗಳು ಇವು ಗುಂಡ ಇದ್ದಂಗ. ಇವು ಒಂದ್ ರೀತಿಯಿಂದ ಗುಂಡ ಗಜಗ ಇದ್ದಂಗ. ಇವುಗಳಿಂದ ನೀವು ಎತ್ತರ ಏರಿ ಬರ್ಬೇಕಲ್ಲ, ಯಾವಾಗ ಇರೋದು? ವರಿಷ್ಠಂ ವರೇಣ್ಯಂ ದ ಗ್ರೇಟೆಸ್ಟ್ ಗೋಲ್ ಟು ಬಿ ಸಾಟ್ ಬೈ ಆಲ್. ಯತ್ ಪರಂ ಅದು ಬೇರೆ ಇದೆ. ಎದಕ್ಕಿಂತ? ವಿಜ್ಞಾನ. ಅದು ಬೇರೆ ಇದೆ. ಯತ್ ಪರಂ ಬೇರೆ ಇದೆ. ಅದಕ್ಕಿಂತ ಬೇರೆ ಇದೆ. ವಿಜ್ಞಾನ ಐತ್ ನೋಡ್ರಿ. ವಿಜ್ಞಾನ ಫ್ರಮ್ ದ ಆಬ್ಜೆಕ್ಟ್ಸ್ ಆಫ್ ಆಲ್ ಅದರ್ ಮಟೀರಿಯಲ್ ಸೈನ್ಸಸ್. ಎಲ್ಲ ವಿಜ್ಞಾನ ಏನು ಹೇಳ್ತದ? ವಿಜ್ಞಾನದಲ್ಲಿ ಅಂತಂದ್ರೆ ಈ ಜಗತ್ ಮಟೀರಿಯಲ್ ಸೈನ್ಸ್ ಅಂದ್ರೆ ಏನು? ಈ ನಾಮರೂಪಾತ್ಮಕವಾದ ಜಗತ್ತಿನ ವಿಜ್ಞಾನದ ಆಬ್ಜೆಕ್ಟ್ಸ್, ಆ ವಿಷಯಗಳಾಗ್ಯದ. ಅದು ಈ ವಿಷಯಗಳಿಂದ ಬೇರೆ ಇದೆ ಅಂದ್ರೆ ಏನದರಿ? ಅದು ವಿಷಯ ಇದೆ. ಅದು ಯಾವ್ದು ವಿಷಯನ ಅಲ್ಲದು. ನಾವೆಲ್ಲರೂ ಅದನ್ನೊಂದು ವಿಷಯ ಮಾಡಾಕ್ ಹೊಂಟೀವಿ. ಅದು ಎಂದ್ರ ಸಿಗ್ತದೇನೋ ವಿಷಯ ಮಾಡಾಕ. ಅದನ್ನೊಂದು ಏನದ, ನಾವು ಬ್ರಹ್ಮವನ್ನು ತಿಳ್ಕೋಬೇಕ್ರಿ. ಅದನ್ನ ವಿಷಯವನ್ನಾಗಿ ಮಾಡಿ ನಾನು ಅದಕ್ಕಾಗಿ ತಿಳ್ಕೋಬೇಕು ಅಂತೇವಿ. ಎಂದ್ರ ಸಾಧ್ಯತೆನೋ? ಯಾಕಂದ್ರ ಆ ಬ್ರಹ್ಮ ಅದು ಈ ವಿಷಯಗಳಿಗಿಂತ ಭಿನ್ನವಾಗಿದೆ. ಯತ್ ಪರಂ ವಿಜ್ಞಾನಾತ್ ವಿಷಯಗಳಿಗಿಂತ ಬೇರೆ ಇದೆ. ಓಹೋ, ಅದು ಶಬ್ದ ಅಲ್ಲ. ಅಶಬ್ದಂ ಅರೂಪಂ. ಅಶಬ್ದಂ ಅರೂಪಂ. ಶಬ್ದ ಅಲ್ಲ, ಸ್ಪರ್ಶ. ಅದು ಸ್ಪರ್ಶಕ್ಕೆ ಸಿಗುವುದಿಲ್ಲ. ಅಸ್ಪರ್ಶದ. ಅರೂಪಂ ಅದಕ್ಕೆ ರೂಪ ಇಲ್ಲ. ಅಗಂಧಂ ಅದಕ್ಕೆ ಗಂಧ ಇಲ್ಲ. ಮತ್ತ ಅದಕ್ಕೆ ರುಚಿ ಇಲ್ಲ. ರುಚಿ ಇದ್ರ ಅದು ನಾಲಿಗೆಯಿಂದ ಗುರ್ಕಳಿಯಾಗ ಬರ್ತಿತ್ತೆ ಏನೋ. ಆದ್ದರಿಂದ ಅದು ಯಾವುದು ಅಲ್ಲ. ಹಂಗಾರೆ ಏನದು? ವಿಷಯನ ಅಲ್ಲದು. ಅದೇನು? ಬ್ರಹ್ಮ ವಿಷಯವೇ ಅಲ್ವಾ? ಅಲ್ರಿ, ಬ್ರಹ್ಮ ವಿಷಯ ಅಲ್ಲ. ಮತ್ತೆ ಏನದು? ವಿಷಯವನ್ನ ನೋಡುವವ ದೃಕ್ ಸ್ವರೂಪ ಆ ಬ್ರಹ್ಮ. ಆದ್ದರಿಂದ ನಾವು ಎಲ್ಲ ಲಕ್ಷ್ಯ ಕೊಡ್ಬೇಕು ಅಂದ್ರೆ ವಿಷಯದಲ್ಲಿ ನಾವು ಹುಡುಕ್ತೇವೆ ಅನ್ನುವಂಥ ಲೆಕ್ಕದಾಗ ಹುಡುಕ್ಬಾರ್ದು. ಆ ಹುಡುಕುತ್ತಿರುವವನ ಸ್ವರೂಪವಾದ ದೃಕ್ ರೂಪ ಐತಲ್ಲ, ಅದ ಈ ಆತ್ಮತತ್ವ. ಅದ ಯತ್ ಪರಂ ವಿಜ್ಞಾನ. ಈ ಶಬ್ದಗಳು ಎಲ್ಲ ತಲೆಯಾಗಿ ಇಟ್ಕೋಬೇಕು. ಯತ್ ಪರಂ ವಿಜ್ಞಾನ ಎಲ್ಲಿ ಬಂದೈತ್ರಿ ಇದು ಶಬ್ದ ಅಂತ ಕೇಳಿದ್ರ, ಇದು ಮುಂಡಕ ಉಪನಿಷತ್ತು 2ನೇ ಖಂಡ 2ನೇ ಮುಂಡಕದಲ್ಲಿ ಬಂದದ. ಏನಿದ್ರ ಅರ್ಥ ಅಂದ್ರ ಇದು ಎಲ್ಲ ವಿಷಯಗಳಿಗಿಂತ ಭಿನ್ನವಾಗಿದೆ. ಹಂಗಂದ್ರೆ ಏನದು? ವಿಷಯಿಯಾಗಿದೆ. ಪ್ರಜಾನಾಂ ಆಫ್ ದ ಪೀಪಲ್ ಮೇ ಯು ನೋ ದಿಸ್ ಬ್ರಹ್ಮನ್ ಜಾನತಃ ಏತತ್. ಈ ಒಂದು ಪರಬ್ರಹ್ಮವನ್ನ ತಿಳಿದುಕೋ. ಇಷ್ಟು ಸಾಮಾನ್ಯವಾದ ಅರ್ಥ. ಈಗ ಇದರಲ್ಲಿ ಏನ್ ಹೇಳಕತ್ತಾರ? ಏನ್ ಹೇಳಿದ್ರು? ಮನಸ್ಸು ಕೂಡ ಒಂದು ಪ್ರಕಾಶ ಸ್ವರೂಪವಾದದ್ದ ಅದ. ಅದು ಒಂದು ಬೆಳಕದ ಹೇಳ್ಕೊಂತ ಬಂದ್ರು ನಾವು. ದ ಲೈಟ್ ಆಫ್ ಕಾನ್ಶಿಯಸ್. ಈಗ ಅರಿವು ಅನ್ನುವಂಥದ್ದು ಒಂದು, ಅದು ಕೂಡ ಅರಿವು ಅನ್ನುವಂಥದ್ದು ಏನೈತಿ, ಚಿದ್ರೂಪ ಅನ್ನುವಂಥ ವಿಷಯವನ್ನ ಈ ಪ್ರಕರಣದಲ್ಲಿ ವಿಶೇಷವಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾರೆ. ಹಿಂದಿನ ಪ್ರಕರಣದಲ್ಲಿ ಸದ್ರೂಪವನ್ನ ನೋಡಿದ್ವಿ. ಹಾಗಾದ್ರೆ ಈ ಪ್ರಕರಣದಲ್ಲಿ ಚಿದ್ರೂಪವನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ.
ದ ಲೈಟ್ ಆಫ್ ಕಾನ್ಶಿಯಸ್ನೆಸ್, ಅರಿವು ಅನ್ನುವಂತ ಬೆಳಕು ಎಂಬುದು ನೋಡ್ರಿ. ನೌ ದ ಫೈನಲ್ ಕ್ವಶನ್ ಇಸ್ ದ ಮೈಂಡ್ ಇಟ್ ಸೆಲ್ಫ್ ಇಸ್ ನೋನ್ ಬಿಕಾಸ್ ಆಫ್ ವಾಟ್ ಪ್ರಿನ್ಸಿಪಲ್. ಮನಸ್ಸು ಅನ್ನುವಂಥದ್ದು ಏನ್ ಸಂಕಲ್ಪ ವಿಕಲ್ಪ ಮಾಡಾಕತೈತಲ್ಲ, ಈ ಮನಸ್ಸು ಯಾವ ಅದರಿಂದ ಶಕ್ತಿಯನ್ನ ಪಡೆದ ಕೆಲಸ ಮಾಡಾಕತೈತಿ? ಅದೇನು ಸ್ವತಂತ್ರವಾದ ಕೆಲಸ ಮಾಡಾಕತೈತು, ಏನು ಯಾವ್ದರಿಂದ ಶಕ್ತಿಯನ್ನ ತೆಗೆದುಕೊಂಡು ಕೆಲಸ ಮಾಡಾಕತೈತು ಅಂತಂದ್ರ ಅದು ಆತ್ಮನಿಂದ ಶಕ್ತಿಯನ್ನ ಪಡೆದುಕೊಂಡು ಅದು ಕೆಲಸ ಮಾಡಾಕತೈತಿ. ದ ಮೈಂಡ್ ಇಟ್ ಸೆಲ್ಫ್ ಹ್ಯಾಸ್ ಗಾಟ್ ವರೈಟಿ ಆಫ್ ಇಮೋಷನ್ಸ್ ಕಮಿಂಗ್ ಅಂಡ್ ಗೋಯಿಂಗ್. ಮನಸ್ಸಿನಲ್ಲಿ ಎಲ್ಲ ಭಾವನೆಗಳು ಹೇಳ್ತಾವ ಅಡಗ್ತಾವ. ಏನು ಭಾವನೆಗಳಂದ್ರೆ ಇವ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇವಕ್ಕ ಭಾವನೆಗಳು. ರಾಗ, ದ್ವೇಷ, ಇವೆಲ್ಲ ಭಾವನೆಗಳು. ಇವ್ ಭಾವನೆಗಳು ಎಲ್ಲಿ ಹೇಳ್ತಾವ್ರಿ? ಮನಸ್ಸಿನಾಗ ಹೇಳ್ತಾವ. ಮನಸ್ಸು ಅನ್ನುವಂತ ಸರೋವರದಲ್ಲಿ ಅಲೆಗಳು ಇವೆಲ್ಲ ತರಂಗಗಳಾಗತ್ತೆ, ಇವು ಹೇಳ್ತಾವ್ರಿ. ಇಮೋಷನ್ಸ್, ಭಾವನೆಗಳು. ಅಂಡ್ ಆಲ್ ದೀಸ್ ಆರ್ ನೋನ್ ಬಿಕಾಸ್ ಆಫ್ ವಾಟ್ ಪ್ರಿನ್ಸಿಪಲ್ಸ್. ಈ ಭಾವನೆಗಳು ಅದಾವ ಹೆಂಗ್ ಗೊತ್ತಾಗ್ತದ ಅಂದ್ರ ಅಲ್ಲಿ ಅರಿವು ಸ್ವರೂಪದಲ್ಲೂ, ಆತ್ಮದ ಅರಿವು ಸ್ವರೂಪ. There is something which is lighting up the mind itself. This is called conscious principle. ಯಾವುದು ಮನಸ್ಸನ್ನ ಕಾರ್ಯನಿರ್ವಹಿಸಲು ಸಶಕ್ತ ಮಾಡಿದೆಯೋ ಆ ಶಕ್ತಿ ಏನದ ಅದು ಆತ್ಮತತ್ವ. ಇಲ್ಲಾಂದ್ರೆ ಮನಸ್ಸು ಕೂಡ ಜಡ ಅದರಿ, ಮನಸ್ಸು ಕೂಡ ಜಡ ಅದ. ಈಗ ನಿಮ್ ಮನೆಯೊಳಗೆ ಗಾಡಿ ಜಡ ಅದಲ್ಲ, ಚೇತನ ಅದರಿ. ಮನ್ಯಾಗ ಗಾಡಿ ಅದಾವಲ್ಲ, ವಾಲ್ ಜಡ ಆಯ್ತು, ಚೇತನ ಆಯ್ತು. ಅದು ಜಡ ಐತ್ರಿ, ಅದೇನ್ ಚೇತನ. ಅದನ್ನ ನೀವು ಗಾಡಿಗೆ ಬಣ್ಣ ಹಚ್ಚಿರಿ, ಚಲೋ ಇನಾಮೆಲ್ ಪೇಂಟ್ ತೊಗೊಂಬಂದ್ ಹಚ್ಚಿರಿ, ನಿಮ್ ಪ್ರಕಾಶಮಾನವಾಗಿ ಕಾಣ್ತದ. ನಿಮ್ಮ ಪ್ರತಿಬಿಂಬವನ್ನ ಕನ್ನಡಿ ಒಳಗೆ ತೋರಿಸ್ತದ, ಚೇತನದಂತೆ ಅದು ಭಾಸ ಆಗ್ತದ. ಹಂಗ ಈ ಮನಸ್ಸು ಆತ್ಮನ ಸನ್ನಿಧಿಯೊಳಗ ಇದು ಚೇತನದಂತೆ ಭಾಸ ಆಗ್ತದೆ. ನಿಜವಾಗಿ ಇದು ಜಡ ಅದ. ಮನಸ್ಸಿಗೆ ತಾ ಯಾರನ್ನೋದು ಗೊತ್ತಿಲ್ಲ. ಸ್ವಯಿತ್ರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ತಾ ಯಾರಂತೂ ಗೊತ್ತಿಲ್ಲ, ತನ್ನ ಹಿಂದೆ ಯಾರು ಅದಾರ ಅನ್ನೋದು ಗೊತ್ತಿಲ್ಲ ಅಂತ ಮನಸ್ಸದ. ಇದು ಅರಿವು ಯಾರಿಗೈತ್ರಿ? ಆ ಅರಿವು ಅನ್ನುವಂಥದ್ದು ಆತ್ಮನಿಗೈತಿ. ಆ ಆತ್ಮನ ಅರಿವನ್ನು ಕೈಗಳ ತಗೊಂಡು ಇದು ವಿಷಯಗಳನ್ನ ಅರಿಯಾಗತೈತಿ. ಒಂದು ಮನಿ ಪ್ರಧಾನ ಮಂತ್ರಿ ಕೆಲಸ ಮಾಡಾಕತೈತಿ. ಇದು ರಾಜನ ಅಧಿಕಾರವನ್ನ ರಾಜ ಅಲ್ಲೇ ಕುಂತಿರ್ತಾನ, ನಾವ್ ಏನು ಮಾಡೋದಲ್ಲ, ಪ್ರಧಾನ ಮಂತ್ರಿಗೆ ಜವಾಬ್ದಾರಿ ಕೊಟ್ಟಾನ. ಹಂಗ ಇಲ್ಲಿ ಆತ್ಮತತ್ವ ಅನ್ನುವಂಥದ್ದು ರಾಜ ಇದ್ದಂಗ, ಪ್ರಧಾನ ಮಂತ್ರಿ ಹಂಗ ಈ ಮನುಷ್ಯ ಕೆಲಸ ಮಾಡಾಕತ್ತ. ಆ ಮಂತ್ರಿ ಕೆಲಸ ಯಾರ್ದು? ಸತ್ತ ಯಾರ್ದದು? ಮಂತ್ರಿ ಮಾಡುವಂತ ಸತ್ತ ಯಾರ್ದದು? ಯಾರ ಸತ್ತ ಪಡೆದು ಮಾಡಾಕತ್ತಾರ? ಮಂತ್ರಿ ರಾಜನ ಸತ್ತ ತಗೊಂಡು ಕೆಲಸ ಮಾಡಾಕತ್ತಾನ. ಹೆಂಗೋ ಹಂಗ ಇಲ್ಲಿ ಮನಸ್ಸು ಅನ್ನುವಂತಹ ಮಂತ್ರಿ ರಾಜ ಅನ್ನುವಂತ ಆತ್ಮನಿಂದ ಸತ್ತ ತಗೊಂಡು ಕೆಲಸ ಮಾಡಾಕತ್ತಾನ. ಅದು ಯಾವ ಸತ್ತ? ಇಲ್ಲಿ ಅರಿವು ಅನ್ನುವಂತ ಸತ್ತ. ಒಂದನೆಯ ಹಿಂದಿನ ಪ್ರಕರಣದಲ್ಲಿ ಸದ್ರೂಪ ನೋಡಿದ್ವಿ, ಇಲ್ಲಿ ನಾವು ಚಿದ್ರೂಪವನ್ನು ನೋಡ್ತಾ ಇದ್ದೀವಿ. ಐ ಆಮ್ ಕಾನ್ಸಿಯಸ್ ಆಫ್ ಮೆಂಟಲ್ ಕಂಡೀಷನ್. ಒಂದು ರಾಗ, ಮೆಂಟಲ್ ಕಂಡೀಷನ್. 2 ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ. Mind is the most intimate object. The mind itself is projected, objectified, experienced, awarded. if by the changeless principle called conscious principle. ನೋಡ್ರಿ, ಮನಸ್ಸಿನಲ್ಲಿ ಕಾಮಾಕಾರ ವೃತ್ತಿ ಆಗ್ತದ, ಕ್ರೋಧಾಕಾರ, ಲೋಭಾಕಾರ, ಎಲ್ಲ ವೃತ್ತಿಗಳು ಆಗ ಹೋಗ್ತಾವ. ಆದ್ರೆ ಈ ವೃತ್ತಿಗಳನ್ನ ಅರಿಯುವಂತಹ ಒಂದು ಬದಲಾವಣೆ ಆಗದೆ ಇರುವಂತ ತತ್ವದಲ್ಲಿ ಆ ಬದಲಾವಣೆ ಆಗದೆ ಇರುವಂತ ತತ್ವ ಯಾವುದು? ಅದ ಅರಿವು, ಅದ ಕಾನ್ಸಿಯಸ್ನೆಸ್, ಅದ ಚಿದ್ರೂಪ. ದ ಮೈಂಡ್ ಚೇಂಜಸ್, ಮನಸ್ಸು ಬದಲಾವಣೆ ಆಗ್ತದೆ. ಬಟ್ ಆತ್ಮ ಡಸಂಟ್ ಚೇಂಜ್. ಅಲ್ಲಿ ಆತ್ಮ ಬದಲಾವಣೆ ಆಗುದಿಲ್ಲ. ದ ಕಾನ್ಸಿಯಸ್ ಚೇಂಜ್ಲೆಸ್ಲಿ ರಿವೀಲ್ ದ ಚೇಂಜಿಂಗ್ ಥಾಟ್ಸ್. ಯಾವುದು ಅಲ್ಲಿ ಬದಲಾವಣೆ ಆಗದೇನೆ ಸಾಕ್ಷಿ ರೂಪದಿಂದ ಬೆಳಗಾಗತ್ತೈತೋ ಆ ಆತ್ಮ. ಈ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಒಂದಾದ ನಂತರ ಒಂದು ಕಟವೃತ್ತಿ, ಒಂದು ಪಟವೃತ್ತಿ, ಒಂದು ಕಾಮಾಕಾರ ವೃತ್ತಿ, ಒಂದು ಕ್ರೋಧಾಕಾರ ವೃತ್ತಿ. ಹೆಂಗ್ ಯಾವ್ಯಾವ ಬರ್ತಾವ ಅವು ಬರ್ದೇ ಆಗ್ತಾ ಇದಾವ. ಬದಲಾಗ್ತಿರುವಂತಹ ವೃತ್ತಿಗಳನ್ನ ಅರಿಯುತ್ತಿರುವಂತಹ ಸಾಕ್ಷಿ ಒಬ್ಬನೇ ಇದ್ದಾನೆ ಮತ್ತು ಅವನು ಅರಿವು ಸ್ವರೂಪ ಇದ್ದಾನೆ, ಅವನೇ ಪರಮಾತ್ಮನಿದ್ದಾನೆ. ಇದನ್ನು ಕೂಡ ಧ್ಯಾನ ಮಾಡಬಹುದು ಆತ್ಮೀಯರೇ. ಯಾರೋ ಕೇಳಿದ್ರಲ್ಲ ಮೊನ್ನೆ, ಇವೆಲ್ಲವೂ ಧ್ಯಾನಕ್ಕೆ ಯೋಗ್ಯದವು. ಇವೆಲ್ಲ ಇದ ಅಂತ ಹೇಳಕ್ ಬರಂಗಿಲ್ಲ. ಅಲ್ಲಿ ಇದ್ರಾಗ ಭಗವದ್ಗೀತೆಯಾಗಿ 7 ಸ್ಟೆಪ್ ಹೇಳ್ಯಾರ. ಅದನ್ನ ಇವತ್ತು ಭಗವದ್ಗೀತೆ ಹೇಳೋ ಮುಂದೆ ಹೇಳ್ಬೇಕಂತ ಮಾಡೇನಿ. ಬರ್ಕೊಡ್ರಿ. ಈ ಯಾವ್ದಾದ್ರು ಕೂಡ ನಿಧಿಧ್ಯಾಸನದಾಗ ಇವೆಲ್ಲ ವಿಷಯಗಳನ್ನು ಮನವರಿಕೆ ಮಾಡುವ ಮನದಟ್ಟ ಆಗ್ಬೇಕು. ಇವೆಲ್ಲ ದ
changeless conscious principle revealing the changing thought is God ಆವಿಹಿ. ಇಲ್ಲಿ ಏನದ ಆವಿ, ಏನದ ಅರ್ಥ ಅಂದ್ರ ಯಾವುದು ಬದಲಾವಣೆ ಆಗದೇ ಇರುವಂತಹ ತತ್ವ, ಈ ಬದಲಾಗುತ್ತಿರುವ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಬೆಳಗ್ತಿದ್ಯೋ ಅದಕ್ಕೆ ಅನ್ಬೇಕು ಆವಿಹಿ ಏನ್ರಿ, ಅದಕ್ಕೆ ಅನ್ಬೇಕು ಆವಿಹಿ. ಅಂದ್ರ ಪರಮಾತ್ಮ ಅನ್ನಂಗ, ಆವಿಹಿ ಅಂದ್ರ ಪರಮಾತ್ಮ ತತ್ವ ಅನ್ನಂಗ, ಚಿದ್ರೂಪ ಅನ್ನಂಗ. It is God, the light of all the lights. ಜ್ಯೋತಿಷಾಮಪಿ ಜ್ಯೋತಿಹಿ, ಎಲ್ಲ ಜ್ಯೋತಿಗಳಿಗೆ ನಿಜವಾದ ಜ್ಯೋತಿಯನ್ನು ಕೊಡುವಂತಹ ಸ್ವರೂಪ ಉಳ್ಳದ್ ಯಾವುದು ಅಂದ್ರೆ ಆ ಆತ್ಮ ತತ್ವ. ಇವೆಲ್ಲ ಹೆಂಗದಾವ ಜ್ಯೋತಿಗಳಂದ್ರ ಪರಪ್ರಕಾಶ ಅದಾವ, ಅದು ಸ್ವಯಂ ಪ್ರಕಾಶ. ನಮ್ಮ ಮನೆಯೊಳಗಿನ ಮ್ಯಾಡ ಬತ್ತಿ ಆಗಲಿ, ದೀಪದ ಬೆಳಕಾಗಲಿ, ಲೈಟ್ ದೀಪದ ಇಲೆಕ್ಟ್ರಿಕಲ್ ಲೈಟ್ ಆಗಲಿ, ಸೂರ್ಯ ಚಂದ್ರದಾಗಲಿ, ಎಲ್ಲವೂ ಪ್ರಕಾಶ, ಪರಪ್ರಕಾಶ ಅಲ್ರಿ. ಮತ್ತೆ ಸೂರ್ಯನಿಗೆ ಸ್ವಯಂ ಪ್ರಕಾಶ ಅಂತಾರಲ್ಲ, ಇಲ್ಲ. ಸೂರ್ಯನು ಕೂಡ ಸ್ವಯಂ ಪ್ರಕಾಶ ಅಂತ ತಿಳ್ಕೊಂಡು ಅಂದ್ರು ವಿಜ್ಞಾನಿಗಳಂದ್ರು ಕೂಡ ವೇದಾಂತ ಏನ್ ಹೇಳ್ತದ ಅಂತಂದ್ರ ಸೂರ್ಯನು ಆ ಬೆಳಗ್ಬೇಕಾದ್ರ ಆ ಬೆಳಗುವಿಕೆ ಶಕ್ತಿ ಕೈಗಳ ತಗೊಂಡ, ಯಾರು ತಗೊಂಡವ? ಈ ಕಾನ್ಶಿಯಸ್ನೆಸ್ ಚಿದ್ರೂಪದಿಂದ ಕೈಗಳ ತಗೊಂಡು ಬೆಳಗಾಗತ್ತಾನೆ. ಆವಿಹಿ, ದ ವೇದಾಂತ ಇಟ್ ಈಸ್ ದ ಲೈಟ್ ಆಫ್ ಆಲ್ ದ ಲೈಟ್ಸ್. ಎಲ್ಲ ಬೆಳಕಿಗಳಿಗೆ ಬೆಳಕನ್ನು ಕೊಟ್ಟಂತಹದ್ದು ಯಾವುದು ಅಂದ್ರೆ ಈ ಚಿದ್ರೂಪ. ಹಿಂಗ್ ತಿಳ್ಕೋಬಹುದು. The prime and the primary, the original light of all the lights is consciousness. ಎಲ್ಲ ಈ ಆಕರಗಳು ಏನದ, ಬೆಳಕಿನ ಆಕರಗಳಿಗೆ ಮೂಲವಾದಂತದ್ದು ಯಾವುದು ಅಂದ್ರೆ ಈ ಚಿದ್ರೂಪ. Mind can serve as light, sense organs can serve as light, sun, moon, etc. they can serve as light. ನೋಡ್ರಿ, ನಾವು ಇಷ್ಟೊತ್ತನ ಏನ್ ಹೇಳಿದ್ವಿಪ್ಪ ಅಂದ್ರ ಮನಸ್ಸು ಕೂಡ ಪ್ರಕಾಶ ಮಾಡ್ತದ, ವಿಷಯಗಳನ್ನು ಪ್ರಕಾಶ ಮಾಡ್ತದೆ. ಜ್ಞಾನೇಂದ್ರಿಯಗಳು ಕೂಡ ವಿಷಯಗಳನ್ನು ಪ್ರಕಾಶ ಮಾಡ್ತಾವ. ಆದ್ರಿಂದ ಇವು ಕೂಡ ಬೆಳಕಿನ ಸ್ವರೂಪನೇ ಅದಾವ. ಚಂದ್ರ ಸೂರ್ಯರು ಕೂಡ ಇವರು ಪ್ರಕಾಶ ಮಾಡಕತ್ತಾರ. ಇವಕ್ಕೂ ಕೂಡ ಬೆಳಗ್ತಾ ಇದ್ದಾವ. ಬಟ್ ಬೆಳಗ್ತಾ ಅದಾವಂದ್ರು ಕೂಡ ಅವು ಸ್ವತಂತ್ರ ಬೆಳಕದ ಅಂದ್ರೆ ಇಲ್ಲ. ಅವು ಆತ್ಮನಿಂದ ಪ್ರಕಾಶವನ್ನ ತೆಗೆದುಕೊಂಡು ಕೈಗಳ ತಗೊಂಡು ಬೆಳಗ್ತಾ ಇದ್ದಾವ. ಅದಕ್ಕ ಒಂದು ಮಂತ್ರದ ಅದು ಇದ ಅಧ್ಯಾಯದಾಗ ಐತಿ. ಈ ಉಪನಿಷತ್ತಿನ ಒಳ್ಳೆಯ ಮಂತ್ರ, ಅದು ಬಹಳ ಸಲ ಉಪಯೋಗ ಮಾಡ್ತೀವಿ. ಏನದು ಮಂತ್ರ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತ್ಯೋಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಈ ಮಂತ್ರ ಮುಂದದ ಇದ ಖಂಡದಾಗ ಅದ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಇದ್ರ ಸಾಮಾನ್ಯ ಅರ್ಥವನ್ನ ನೋಡೋಣ. ಅಲ್ಲಿ ಸೂರ್ಯ ಚಂದ್ರರು ಸ್ವಯಂ ಪ್ರಕಾಶದಿಂದ ಬೆಳಗ್ತಾ ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಸೂರ್ಯನ ಭಾತಿ, ಸೂರ್ಯಂದು ಪ್ರಕಾಶ ಸ್ವಯಂ ಪ್ರಕಾಶ ಅಲ್ಲ. ಅವನು ಆತ್ಮನಿಂದ ಈ ಅರಿವಿನಿಂದ ಈ ಬೆಳಕನ್ನ ತೆಗೆದುಕೊಂಡು ಬೆಳಗಾಗತ್ತಾನ. ವಿಜ್ಞಾನಿಗಳು ಹೇಳ್ತಾರ ಸೂರ್ಯನಿಗೆ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಸೂರ್ಯನ ಪ್ರಕಾಶ ಚಂದ್ರನ ಮೇಲೆ ಬಿದ್ದಾಗ ಹುಣ್ಣಿಮೆ ದಿವಸ ಅದ ಬೆಳಕು ನಮ್ದು ಪ್ರತಿಫಲ ಕೊಟ್ಟಾಗ ಅದಕ್ಕೆ ಏನಂತಾರ? ಚಂದ್ರನ ಬೆಳಕು. ಚಂದ್ರನ ಬೆಳಕು ಸ್ವಯಂ ಐತೇನೆ? ಇಲ್ಲ. ಚಂದ್ರನ ಮ್ಯಾಗ ಬೀಳುವಂತ ಬೆಳಕು, ಬಿದ್ದಂತ ಬೆಳಕು ಅದು ಸೂರ್ಯನ ಬೆಳಕು. ಹಾಗೆ ಸೂರ್ಯನ ಮೇಲೆ ಏನಂತ ಬೆಳಕು, ಅದು ಸೂರ್ಯನ ಸ್ವತಂತ್ರತೆ ಕಂಡ್ರು ಕೂಡ ಅದು ಸ್ವತಂತ್ರ ಇಲ್ಲ. ಅದು ಆತ್ಮನಿಂದ ಕೈಗಳ ತಗೊಂಡಿದ್ದು. ಅದು ಯಾಕೆ ಗೊತ್ತಾಗೋದಿಲ್ಲ? ಚಂದ್ರನ ಬೆಳಕು ಸ್ವತಂತ್ರ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಸೂರ್ಯನ ಸ್ವತಂತ್ರ ಅನ್ನೋದು ಯಾಕೆ ಗೊತ್ತಾಗುದಿಲ್ಲ ಅಂದ್ರೆ ಗೊತ್ತು ಹಿಡಿಯುವಂತ ನಮ್ಗ ನೇತ್ರಗಳಿಲ್ಲ. ಸೂಕ್ಷ್ಮ ಇರೋದ್ರಿಂದ ನಮ್ಮ ನೇತ್ರಕ್ಕೆ ಗೋಚರವಿಲ್ಲ. ಅದನ್ನ ಶ್ರುತಿ ಹೇಳ್ತದ ಅಂದಾಗ ಆ ಪ್ರಮಾಣ ನಂಬಿ ನಾವು ಹೀಗೆ ತಿಳ್ಕೋಬೇಕು. ನ ತತ್ರ ಸೂರ್ಯೋ ಭಾತಿ. ಸೂರ್ಯನು ಕೂಡ ಸ್ವತಂತ್ರವಾಗಿ ಬೆಳಗುವುದಿಲ್ಲ. ನ ತತ್ರ ಚಂದ್ರ ಅಂಡ್ ತಾರಕಂ. ಚಂದ್ರ ಅಂತಂದ್ರ ಚಂದ್ರ. ಆಮ್ಯಾಗ ತಾರಕಂ ಅಂತಂದ್ರ ಈ ಚುಕ್ಕೆಗಳು ಕೂಡ ಸ್ವತಂತ್ರವಾದ ಬೆಳಕುಗಳು ಉಳ್ಳಂತವಲ್ಲ. ಅವು ಕೂಡ ಆತ್ಮನಿಂದ ಕೈಗಳ ತಗೊಂಡ ಬೆಳಗ್ತಾ ಇದ್ದಾವೆ. ಇಮಾ ವಿದ್ಯುತ, ದ ಫ್ಲಾಶಸ್ ಆಫ್ ಲೈಟಿಂಗ್ ನ ಭಾತಿ, ಡು ನಾಟ್ ಇಲ್ಯುಮಿನ್. ಅವು ಕೂಡ ಸ್ವತಂತ್ರವಾಗಿ ಬೆಳಗ್ತಾ ಇಲ್ಲ. ಕುತೋಯಂ ಅಗ್ನಿ. ಇನ್ನ ಇವೆಲ್ಲ ಅಗ್ನಿಯಲ್ಲಿ ಸ್ವತಂತ್ರವಾಗಿ ಬೆಳಗಾಗತ್ತಿಲ್ಲ ಅಂದ್ಮ್ಯಾಗ ಇನ್ನು ಅಗ್ನಿಯಲ್ಲಿ ಸ್ವತಂತ್ರವಾಗಿ ಬೆಳಗಾಗತ್ತದ
ಅದು ಕೂಡ ಆತ್ಮನಿಂದ ಪ್ರಕಾಶವನ್ನ ತೆಗೆದುಕೊಂಡು ಕೈಗಳ ತಗೊಂಡು ಬೆಳಗಾಗತ್ತದ. ಅಯಂ ಅಗ್ನಿ ಕುತಃ, ಈ ಅಗ್ನಿ ಹೆಂಗ್ ಸ್ವತಂತ್ರವಾಗಿ ಬೆಳಗ್ತದ? ಇಲ್ಲ. ಎವ್ರಿಬಡಿ, ಸರ್ವಂ ಅನುಭಾತಿ, ಎವ್ರಿಥಿಂಗ್ ಶೈನ್ಸ್ ಆಫ್ಟರ್ ದಟ್ ಸೆಲ್ಫ್ ಅಲೋನ್. ತಮ್ಮೇವ, ನಿನ್ನಿಂದ ಕೈಗಳ ತಗೊಂಡು ಇವೆಲ್ಲ ಬೆಳಕು ಕೊಡಾಕತ್ತಾವ ನೋಡ್ರಿ. ಭಾಂತಂ ವಿಚ್ ಈಸ್ ಸೆಲ್ಫ್ ಎಫ್ಲ್ಯೂಜೆಂಟ್, ನೀನು ಸ್ವಯಂ ಪ್ರಕಾಶನಿದ್ದಿ. ಆ ನಿನ್ನ ಬೆಳಕಿನಿಂದ ತಸ್ಯ ಭಾಸ ಸರ್ವಮಿದಂ, ಈ ಜಗತ್ತೆಲ್ಲವೂ ವಿಭಾತಿ, ಬೆಳಗ್ತಾ ಇದೆ. ಅಂದ್ರೆ ಏನು? ಈ ಎಲ್ಲ ಜಗತ್ತವನ್ನ ಬೆಳಗುವಂತದ್ದಂತ ಈ ದೀಪಗಳು ಎಲ್ಲವೂ ಕೂಡ ಸ್ವತಂತ್ರವಾಗಿ ಬೆಳಗ್ತಾ ಇಲ್ಲ, ಅವು ಆತ್ಮನಿಂದ ಅರಿವನ್ನು ತೆಗೆದುಕೊಂಡು ಇವು ಬೆಳಗ್ತಾ ಇದ್ದಾವೆ. ಬೆಳಕನ್ನೋದು, ಈ ಚಿದ್ರೂಪ ಅನ್ನುವಂಥದ್ದು ಇದು ಆತ್ಮಂದು. ಅವು ಎಲ್ಲೆಲ್ಲಿ ತೋರ್ತದ ಅಂತಂದ್ರೆ ನಕ್ಷತ್ರಗಳಲ್ಲಿ ತೋರ್ತದ, ಸೂರ್ಯನಲ್ಲಿ, ಚಂದ್ರನಲ್ಲಿ, ಆಮ್ಯಾಗಿಂದ ಎಲೆಕ್ಟ್ರಿಕ್ ದೀಪದಲ್ಲಿ, ಕೋಲ್ ಮಿಂಚಿನಲ್ಲಿ, ಒಂದು ಮೇಣಬತ್ತಿ ಬೆಳಕಿನಲ್ಲಿ ಕೂಡ ಏನ್ ಬೆಳಕು ಕಾಣ್ತದ ಅದು ಸ್ವತಂತ್ರವಾದದ್ದಲ್ಲ, ಅದು ಆತ್ಮನ ಚಿತ್ರೂಪದಿಂದ ಕೈಗಳ ತಗೊಳ್ಳಂತಹದ್ದು ಅರಿವು ಅದ ಅಂತ ಈ ಒಂದು ಮಂತ್ರದ ಸಾಮಾನ್ಯ ಅರ್ಥ, ವಿಶೇಷ ಅರ್ಥವನ್ನ ಅಲ್ಲಿ ನೋಡೋಣ. ದ ಅಲ್ಟಿಮೇಟ್ ಲೈಟ್ ಬಿಹೈಂಡ್ ಆಲ್ ದ ಲೈಟ್ಸ್ ಇಸ್ ದ ಲೈಟ್ ಆಫ್ ಕಾನ್ಶಿಯಸ್ನೆಸ್. ಹಂಗಾದ್ರೆ ನಿಜವಾಗಿ ಇರುವಂತಹದ್ದು ಎಲ್ಲ ಬೆಳಕಿನ ಆಕಾರಗಳ ಹಿಂದೆ ಇರುವಂತಹ ನಿಜವಾದ ಸ್ವತಂತ್ರವಾಗಿರುವ ಬೆಳಕು ಯಾರ್ದು ಅಂತಂದ್ರೆ ಅದು ಈ ಚಿದ್ರೂಪದ ಬೆಳಗುವಿಕೆ. ದಟ್ ಇಸ್ ಕಾಲ್ಡ್ ಆವಿಹಿ, ಅದಕ್ಕಂತಾರ ಆವಿಹಿ. ಅಂಡ್ ಹೂ ಇಸ್ ದಟ್ ಕಾನ್ಶಿಯಸ್ನೆಸ್? ಯಾರೇ ಅದು? ಕಾರಣ ಈಶ್ವರ. ಈ ಜಗತ್ತಿಗೆ ಜಗತ್ತಿಗೆ ಕಾರಣವಾದಂತ ಈಶ್ವರ ಅದಲ್ಲ, ಅದು ಈಶ್ವರನಲ್ಲಿ ಇದೆ. ಫಸ್ಟ್ ಲೈಟ್ ಈಸ್ with the capital L and all other lights are with small l. ಅದಕ್ಕೇನಂತಾರ ಅವರು? ಸ್ವತಂತ್ರವಾದ ಇರುವಂತ ಬೆಳಕಿಗೆ ಲೈಟ್ ಅಂತೀವಲ್ಲ, ಅದಕ್ಕೆ ಲೈಟ್ಗೆ ಕ್ಯಾಪಿಟಲ್ ಲೆಟರ್ ಹಾಕ್ರಿ. ಯಾವ್ದ? ಈ ಚಿದ್ರೂಪಕ್ಕೆ ಕ್ಯಾಪಿಟಲ್ ಎಲ್ ಅಂದ್ರೆ LIGHT, ಲೈಟ್ ಅಂತ. ಈ ಉಳಿದಿದ್ದು ಬೆಳಕು ಕೊಡಾಕತ್ತಾವಲ್ಲ ಪರಪ್ರಕಾಶ, ಅವಕ್ಕೆ ಏನಂದ್ರಿ? ಸ್ಮಾಲ್ ಲೆಟರ್ ಹಾಕಿ ಲೈಟ್ ಅಂತೀವಿ, LIGHT, ಎಲ್ ಸ್ಮಾಲ್. ಹಿಂಗ ತಿಳಿದ ನೀವು ಸ್ವತಂತ್ರ ಮತ್ತು ಪರಪ್ರಕಾಶ ಅನ್ನುವಂತಹದನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಕ್ಯಾಪಿಟಲ್ ಎಲ್ ಲೈಟ್ ಯಾವುದು ಅಂದ್ರೆ ಆ ಅರಿವು ಸ್ವರೂಪ ಪರಮಾತ್ಮ. ಸ್ಮಾಲ್ ಲೆಟರ್ ಎಲ್ ಲೈಟ್ ಯಾವ್ದ್ರಿ ಅಂತಂದ್ರೆ ಈ ಚಂದ್ರ, ಸೂರ್ಯ, ನಕ್ಷತ್ರ, ಈ ದೀಪದ ಬೆಳಕು, ಎಲೆಕ್ಟ್ರಿಸಿಟಿ ಬೆಳಕು, ಮೇಣಬತ್ತಿ ಬೆಳಕು, ಇವೇನು ಜ್ವಾಲೆ, ಅಗ್ನಿ ಬೆಳಕು, ಇವೆಲ್ಲ ಏನದವ ಇವೆಲ್ಲವೂ ಸ್ಮಾಲ್ ಎಲ್ ಪ್ರಕಾಶಗಳು. ಅದನ್ನ ಹೇಳಕತ್ತಾರ ಇಂಗ್ಲಿಷ್ನಾಗ. ವೇರ್ ಇಸ್ ದಟ್ ಲೈಟ್ ಆಫ್ ಕಾನ್ಶಿಯಸ್ನೆಸ್ ಅವೈಲಬಲ್? ಎಲ್ಲೇ ನಮಗೆ ಸಿಗ್ತೈತ್ರಿ ಅದು? What type of pilgrimage should we conduct to go and meet that light? ಯಾವ ರೀತಿ ತೀರ್ಥ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಬೇಕು ಅದನ್ನ ನಾವು ಕಾಣಬೇಕಾದ್ರೆ ಯಾರು ಹೇಳ್ತೀರಿ? ಯಾವ ತೀರ್ಥ ಕ್ಷೇತ್ರಕ್ಕೆ ಹೋದ್ರೆ ಸಿಗ್ತತ್ರಿ ಇದು ಇಂತ ಅರಿವು ಸ್ವರೂಪ? ಎಲ್ಲೋದ್ರೂ ಸಿಗಲ್ರಿ ಅಜ್ಜಾರ, ಇಲ್ಲೇ ನಮ್ಮಲ್ಲೇ ಸಿಗ್ತದ್ರಿ. ನಮ್ಮಲ್ಲಿ ಸಿಗ್ತದ. ಆದ್ರೂ ಕೂಡ ನೋಡ್ರಿ, ಮನಸ್ಸು ನಮ್ಮನೆ ಸಿಗ್ತೈತೆ ಅಂತ ಹೇಳಿ ಯಾರು ಇದು ಮಾಡಂಗಿಲ್ಲ. ಅದು ತಿರುಪತಿ ಹೋಗು ಸಿಗ್ತದ ಅಂತ ಹೇಳ್ಬೇಕು, ಕಾಶಿಗೆ ಹೋಗು ಸಿಗ್ತದ, ರಾಮೇಶ್ವರಕ್ಕೆ ಹೋಗಿ 21 ಕೊಡದ ನೀರ್ ತೆಲಿಮೆ ಹಾಕೋ ಸಿಗ್ತದ ಅಂತ ಹೇಳ್ತಾರ. ಮೊದಲ ಪ್ರಚೋದನೆ ಮಾಡ್ತಾನ. ಮೊದಲ ಅವ್ ಎಲ್ಲಾ ಹೋಗಿ ಬಂದಾಗ ಸಿಕ್ತೇನು ಅಂತಂದ್ರೆ ಸಿಕ್ಕಿಲ್ರಿ ಅನ್ನಕ್ ದಾರಿ ನಾವು. 4 ಧಾಮ್ ಯಾತ್ರಾ ಆತ್ರಿ. ಮತ್ತೇನಾತಪ್ಪ? ಕಾಶಿಗೆ ಹೋಗಿ ಬಂದ್ ರಾಮೇಶ್ವರಕ್ಕೆ ಹೋಗಿ ಬಂದ್ವಿ. ಮತ್ತ ನಮ್ಮ ಮನೆ ದೇವ್ರ ತಿರುಪತಿ ಅದು ಆತ್ರಿ. ದೇವ್ರೆಲ್ಲಾ ಅನುಕೂಲ ಮಾಡಿಕೊಟ್ಟ, ಮಗ ಕರ್ಕೊಂಡು ಹೋಗಿದ್ದ, ಟಿಕೆಟ್ ತೆಗ್ಸಿದ, ಬಾಳ ಸಂತೋಷ. ಮತ್ತೇನು ಎಲ್ಲಾ ಆಯ್ತ್ರಿ, ಇನ್ನೇನ್ ಇಲ್ ನೋಡ್ರಿ. ಎಲ್ಲಾ ಆಗೈತಿ. ದೇವ್ರ ಭೇಟಿ ಆಗಿದ್ ಎಲ್ಲರ ಭೇಟಿ ಆಗಿದ್ರಿಪ್ಪ? ಭೇಟಿ ಆಗಿದ್ದನ? ಏನ್ ನೋಡಿದಿಪ್ಪ? ಇಲ್ರಿ, ತಿರುಪತಿ ದೇವ್ರ ಏನ್ ದೇವ್ರ ಅಲಂಕಾರ ಐತ್ರಿ. ಅಲ್ಲಿ ದೇವ್ರ ಅಲಂಕಾರ, ದೇವ್ರನ್ನೇನ್ರ ಭೇಟಿ ಆದೇನು? ಮತ್ತ ಅದ ದೇವ್ರಲ್ಲನ್ರಿ, ಆ ಮೂರ್ತಿನ ದೇವ್ರಲ್ಲನ್ರಿ. ಜಗ್ ಹೋಗಿತಾರಪ್ಪ. ಅಲ್ಲಿ ಪಾಳೆ ಹಚ್ಚಿ ಹೋಗಿರ್ತೇವಿ, ತಾಸ್ಗಡ್ಲೆ ಪಾಳೆ ಹಚ್ಚಿ, ಆಮೇಲೆ ಎಕ್ದಮ್ ಜಗಿತಾರೆ, ಬಲಗೈ ರಟ್ಟಿ ಹಿಡಿದು ಜಾಸ್ತಿ ಹಬ್ಬಿಸಿ ಹೋಗಿತಾರಪ್ಪ. ಅದೆಲ್ಲ ತಪ್ಪೈತಿ ನೋಡ್ರಿ ತಿರುಪತಿಯಾಗ. ಹೌದೇನ? ಬಟ್ ಅಂತೂ ಇಂತೂ ಏನಾಯ್ತು, ನೀನು ಇಷ್ಟು ಪ್ರಯತ್ನ ಮಾಡಿದಲ್ಲ, ಈಗರ ಏನಾರ ಸಿಕ್ತ ದರ್ಶನ ಆತನ ಭಗವಂತಂದು. ಇದು ಪ್ರಶ್ನೆ ಬಾಳ ಚಲೋ ಐತ್ರಿ, ಉತ್ತರ ಹೇಳಕ್ ಆಗೋದಿಲ್ರಿ ಅಂತ ಪ್ರಶ್ನೆ ಐತಿ.
ಇಷ್ಟೆಲ್ಲ ಓಡಾಡಕ್ ಹಚ್ಚಿದ ಮ್ಯಾಗ ಆ ಬುದ್ಧಿ ಆ ಮನಸ್ಸಿಗೆ ಶಾಸ್ತ್ರ ಹೇಳ್ಬೇಕಂತ ಅವಾಗ ಒಂದ್ ಸ್ವಲ್ಪ ಎಲ್ಲ ತಿಳಿದಿತ್ತು. ಮೊದಲು ಟೀಕಿಸ್ಬೇಕ ಅದನ್ನ, ಅಲ್ಲಿ ಹುಡುಕಿ ಆಡಿ ಇಲ್ಲಿ ಹುಡುಕಿ ಆಡಿ ಅಂತ ಕಳಿಸ್ಬೇಕಂತ ಮುದ್ದಾಮ್ ಕಳಿಸ್ತಾರ ಕಾಣ್ತೈತಿ. ಗುರುಗಳಿದ್ದವ್ರು ಬಹಳ ಮನಸ್ಸು ಸೂಕ್ಷ್ಮ ಆಗ್ಬೇಕು ಅಂತಂದ್ರ ಇಷ್ಟೆಲ್ಲ ಸರ್ಕಸ್ ಮಾಡಕ್ ಕಳಿಸ್ತಾರ. ಬದ್ರಿನಾಥಕ್ ಹೋಗಿ ಬಾ, ಕೈಕಾಲು ಗಟ್ಟಿ ಇದ್ದಾಗ ಹೋಗಿ ಬಾ, ನೋಡ ಅಲ್ಲ ಅದಾನೇನ ನೋಡ್ ವಿಚಾರ ಮಾಡಿ ದೇವ್ರು ಸಿಗ್ತಾನೇನ್ ನೋಡಂತಾರ. ಯಾವ ಪರಮಾತ್ಮ ಯಾವ ದೇವಸ್ಥಾನ, ಯಾವ ತೀರ್ಥ ಕ್ಷೇತ್ರ, ಯಾವ ಹೊಳಿ, ಯಾವ ನದಿ, ಯಾವ ಗುಡ್ಡ, ಯಾವ ಪರ್ವತ, ಯಾವ ಶ್ರೀಶೈಲ ಎಲ್ಲಿ ಹೋದ್ರೆ ಸಿಗ್ತದ್ರಿಪ್ಪ ಈ ಅರಿವು, ಈ ಚಿತ್ರೂಪ. ಓ ಲಾರ್ಡ್, ಐ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಯು ಇನ್ ವೈಕುಂಠ, ಕೈಲಾಸ, ವಿಷ್ಣುಲೋಕ, ಬ್ರಹ್ಮಲೋಕ, ವಿತೌಟ್ ನೋಟಿಂಗ್ ಯುವರ್ ಪ್ರೆಸೆನ್ಸ್ ಇನ್ ಮೀ. ಏ ಭಗವಂತ, ನಾ ಎಂತ ತಪ್ಪು ಮಾಡಿದ್ ನೀವು? ನೀ ಕೈಲಾಸದಾಗದಿದ್ದಿ, ನೀ ವೈಕುಂಠದಾಗದಿದ್ದಿ, ನೀನು ವಿಷ್ಣು ಲೋಕದಾಗದಿದ್ದಿ, ನೀ ಬ್ರಹ್ಮಲೋಕದಾಗದಿ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಹುಡುಕಾಕ ನಾನು ಪ್ರಯತ್ನ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ನಿರಾಶರಾಗಿ ನನ್ನೊಳಗ, ನನ್ನ ಮನಸ್ಸು ಒಳಗ ಅಂತರ್ಗತ ಆದಾಗ ನೀನ್ ಒಳಗ ಅದಿ ಅನ್ನೋದು ಗೊತ್ತಾತು. ವಿತೌಟ್ ನೋಟಿಂಗ್ ಯುವರ್ ಪ್ರೆಸೆನ್ಸ್ ಇನ್ ಮೀ. ಇದಕ್ಕೊಂದು ಕತಿ ಹೇಳ್ತಾರ ನೋಡ್ರಿ ಗೌಡ್ರು, ಆ ಚಿಗರಿ ಕತಿ. ಗೌಡ್ರ ಅದಿರೇನ? ಗೌಡ್ರ ಇಲ್ಲ. ಚಿಗರಿಗೆ ತನ್ನ ಮಕ್ಕಳದಿಂದ ಬರುವಂತ ಅದಾರೇನ್ರಿ? ಅದಾರ್ರಿ. ಕತೆ ಹೇಳ್ರಿ ಗೌಡ್ರ, ನಿಮ್ಗೆ ಯಾವಾಗ್ಲೂ ಅವಕಾಶ ಕೊಟ್ಟಿಲ್ಲ ನಾವು ಬಾಳ ದಿನ ಆತ. ಆ ಚಿಗರಿದು ಹೊಕ್ಕಳದಾಗಿರುವಂತ ಸುವಾಸನೆಯನ್ನು ಹುಡುಕ್ತಂತಲ್ಲ, ಅದು ಯಾವ ಚಿಗರಿ ಅದು? ಎಲ್ಲೈತ್ರಿ ಚಿಗರಿ ಅದು? ಅದು ಇಲ್ಲೇ ಐತ್ರಿ, ಒಳಗ ಐತಿ. ಹೇಳಾಕ್ಬೇಕ್ರಿ ಈಗ ಅದು ಪಕ್ಕ ಲಕ್ಷ ಕೊಟ್ಟು. ಆ ಗೌಡ್ರ ಹೇಳ್ತಾರ ನೋಡ್ರಿ, ಆ ಚಿಗರಿ ಎಲ್ಲ ಐತ ಅನ್ನೋದು. ಕಸ್ತೂರಿ ಮೃಗ ರೀ. ಕಸ್ತೂರಿ ಮೃಗ ರೀ. ಹೌನ್ರಿ, ಕಸ್ತೂರಿ ಮೃಗ ರೀ. ಅದರಿ ಅದ್ ಎಲ್ಲೈತ್ರಿ ಅದ? ಯಾರು ಕಸ್ತೂರಿ ಮೃಗ ಅಂದವ್ರು? ಯಾರು? ನಾವ್ರಿ ಈಶ್ವರಪ್ಪ. ಈಶ್ವರಪ್ಪರ ಎಲ್ಲೈತ್ರಿ ಅದು? ಈಶ್ವರಪ್ಪರ ಎಲ್ಲೈತ್ರಿ ಅದು? ನಮ್ಮ ಅಂತಲೇ ಐತ್ರಿ ಅಪ್ಪ. ನಮ್ಮ ಅಂತಲೇ ಐತೆ. ಕೇಳಾಕತ್ತಾರ ಅವ್ರು. ನಾವಲ್ರಿ ಗೌಡ್ರ. ಗೌಡ್ರಿ ಏನ್ ಹೂನು ಇಲ್ಲ ಹಾನು ಇಲ್ಲ, ಏನು ನಿದ್ದೆ ಮಾಡಕ್ತಾರ್ರಿ? ಹಂಗಾರ ಒಟ್ಟರಿಗೂ ಮಟ್ಟಿಸ್ಬೇಕಾಗ್ತಿ. ನೀ ಏನ್ ಇಷ್ಟೆಲ್ಲಾ ಬಂದಿದಾರಂತ ಖುಷಿಯಿಂದ ಉದ್ಬೇದ ನಾವು ಪ್ರವಚನ ಹೇಳ್ತಿದ್ದೇವೆ, ಇವ್ರು ಏನ್ ಹಚ್ಚಿಕೊಂಡು ನಿದ್ದೆ ಮಾಡಕತ್ತಾರ ಏನೋ ಗೊತ್ತಿಲ್ಲ ನಂಗ ಆತಲ್ಲ. ನೋಡ್ರಿ ಸ್ವಲ್ಪ ನೆಗಡಿ ಐತಂದ್ರಪ್ಪರ, ಧ್ವನಿ ಸರಿ ಇಲ್ಲ, ಅದಕ್ಕೆ ನಾ ಮಾತಾಡೋ ಅಂತ ಹೇಳ್ಯಾರಪ್ಪರ. ಹೋಲ್ ಬಿಡ್ರಿ, ಅದನ್ನ ಹೇಳ್ಬೇಕಿಲ್ಲ, ಧ್ವನಿ ಸರಿ ಇಲ್ಲದ ಗೊತ್ತಾಗಿತ್ತು ನಮ್ಗೆ. ಹೇಳಿದ ಮುಂಜಾನೆ ಹೇಳಿದಾರ್ರಿ, ಅದಕ್ಕೆ ಸುಮ್ ಮೌನ ಉಳಿಸ್ಯಾರ ಅವ್ರಿ. ಮಾತ್ ಹೇಳಿರ ಹೆಂಗೈತ್ರಿಪ್ಪ, ಅಸ್ತವ್ಯಸ್ತ ಐತಿ ಶರೀರ. ಹೊಕ್ಕಳದಲ್ಲಿ ಸುಗಂಧ ದ್ರವ್ಯ ಇರ್ತದಂತ್ರಿ. ನಾವಂತೂ ನೋಡಿಲ್ಲ, ಇವ್ರ ಗುರುಗಳು ಹೇಳ್ದೆ ಕೇಳಿದ್ವಿ ನಾವು. ಅದು ಆ ದ್ರವ್ಯವನ್ನ, ಆ ಸುಗಂಧ ದ್ರವ್ಯ ಮುಗಿದು ಬಿಡಿತ್ತಲ್ಲ, ಅದನ್ನ ಹುಡುಕುವಂತ ಮುಂಜಾನೆ ಸಂಜೆ ಮಠ ಹುಡುಕ್ತಂತ್ರಿ. ಎಲ್ಲೈತಿ 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 ಅಂತಿಕೊಂಡು ಎಲ್ಲ ಕಡೆ ಓಡಾಡ್ತಂತ. ಮುಂಜಾನೆ ಮಧ್ಯಾಹ್ನ ಎಲ್ಲ ಕಡೆ ಓಡಾಡಿ ಸಂಜೆ ಮುಂದೆ ನಿರಾಶೆ ಆಗಿ ಎಲ್ಲಿ ಸಿಗ್ಲಿಲ್ಲ ಅಂತಿಕೊಂಡು ಮಕ್ಕಳದ ತನ್ನ ಮುಖ ಇಟ್ಕೊಂಡು ನಿದ್ದೆ ಮಾಡಕ್ ಕುಂತಂತ. ಆಯಾಸ ಆಗಿತ್ತ, ನಿದ್ದೆ ಮಾಡಕ್ ಕೊಂಡ್ರೂಪ್ಲೇನ ಅಲ್ಲೇನ ಚಾಲು ಆತಂತಂದ್ರು. ಇಲ್ಲೇ ಐತಲ್ಲ ಅಂತಂತ. ಯಾವ್ದು ಕಸ್ತೂರಿ ಮೃಗ ಇದು ಅಂತ ನಾ ಕೇಳಿದೆ. ಯಾರಿಗಾರ ಸಿಕ್ಕೇತೇನೆ ಇದು ಮೃಗ? ಸಿಕ್ಕೇತೇನೆ ಎಲ್ಲಾರ? ಶಿವಪತ್ರಪ್ಪನವ್ರ, ದಿವ್ಯಾನಂದ್ರು ನಮ್ಮೊಳಗೆ ನಮ್ಮೊಳಗ ನಾವೇರಿ ಅದು. ನಾವೇ ನಮ್ಮೊಳಗ ಅನ್ಬೇಡ್ರಿ. ಮತ್ತ ನಮ್ಮೊಳಗ ಅಂದ್ರೆ ಮತ್ ನಾವ್ ಬೇರೆ, ಅದು ಬೇರೆ ಆಯ್ತು. ನಾವೇ ಇದೀವಿ ಆ ಮೃಗ. ನಾವ್ ಎಲ್ಲೆಲ್ಲಿ ಹುಡುಕ್ಯಾವ್ರಿ ನೋಡ್ರಿ. ಆ ಸುವಾಸನೆ ನಮ್ಗ ಅನುಭವ ಆಗ್ಯದ. ಆತ್ಮತತ್ವದ ಅನುಭವ ಆಗಿಲ್ಲ ಅಂತಲ್ಲ, ಎಲ್ಲರಿಗೂ ಆಗ್ಯದ. ಪ್ರಾಜ್ಞ ಮತ್ತು ಅಪ್ರಾಜ್ಞರಿಗೆ ಎಲ್ಲರಿಗೂ ತಿಳಿದವ್ರಿಗೆ ಆಗೈತಿ, ತಿಳಿಲ್ಲ ಎಲ್ಲಾಗೈತ್ರಿ ಅದು ಅನುಭವ. ಆತ್ಮದ ಅನುಭವ ಅಜ್ಞಾನಿಗಳಿಗೆ ಎಲ್ಲಾಗೈತಿ? ಯಾರು ಹೇಳ್ತೀರಿ? ಸುರೇಶ್ ಅವ್ರು ಹೇಳ್ತಾರ. ತನಗಾಗೈತ್ರಪ್ಪ. ಅದ ಯಾವಾಗ ಆಗೈತಿ ಟೈಮ್? ಸದಾ ಕಾಲ ಇರುದಲ್ರಿಪ್ಪ, ಅದಕ್ಕೆಲ್ಲಿ ಟೈಮ್ ಇಲ್ರಿ, ಅದ್ರಲ್ಲಿ ಟೈಮೇ ಇಲ್ರಿ. ಕಾಲ ಐತಿ ಖರೆ, ಆದ್ರೂ ಕೂಡ ವಿಶೇಷವಾಗಿ ನಮ್ಗ ಆಗೈತಿ ಅನುಭವ. ಆ ಅನುಭವ ಆಗಿದ್ದನ್ನ ಅವ ನೆನಪಿಟ್ಕೊಂಡು ಹುಡ್ಕಾಕತ್ತಾನ, ಸುಖ ಬೇಕು ಸುಖ ಬೇಕು ಅಂತ.
ಸುಖ ಅವಂಗ ಆಗಿದ್ದು ಸ್ಥಳ ಗೊತ್ತಾಗಬಲ್ದು, ಎಲ್ಲಿ ಆಗೈತಿ ಅನುಭವ ಆಗೈತ್ರಿಪ್ಪ ಸುಸುಪ್ತಿ ಒಳಗ. ಬರೋಬ್ಬರಿ ಬರೋಬ್ಬರಿ. ಆ ಅನುಭವ ಎಲ್ಲಿ ಆಗೈತಿ ಅಂದ್ರ ಸುಷುಪ್ತಿ ಒಳಗ ಅವಾಗ ಸುಖದ ಅನುಭವ ಆಗೈತಿ. ಹೆಂಗ ಕಸ್ತೂರಿ ಮೃಗಕ್ಕ ತನ್ನ ಹೊಕ್ಕಳೊಳಗ ಮುಖ ಇಟ್ಕೊಂಡಾಗ ಅದ್ರ ವಾಸನೆ ಗ್ರಹಣ ಆಗೈತಿ, ಅದನ್ನ ಹಂಗ ಅದಕ್ಕ ಅವಾಗ ಸುಷುಪ್ತಿ ಒಳಗ ಅನುಭವ ಆಗೈತಿ. ಎದ್ದ ಮ್ಯಾಗ ಸುಷುಪ್ತಿ ಒಳಗ ಹುಡುಕ್ಬೇಕು, ಎದ್ದ ಜಾಗೃತ ಪ್ರಪಂಚದಾಗ ವಿಷಯದಾಗ ಹುಡುಕ್ಬೇಕು. ಜಿಂಕಿ ಈ ಜಿಂಕಿ ಎಲ್ಲಿ ಹುಡುಕಾಗತ್ತೀವಿ ನಾವೆಲ್ಲ? ವಿಷಯದಾಗ ಐತಿ ಅಂತ ಹುಡುಕ್ತಾ ಇದೀವಿ, ಜಾಗೃತದಾಗ ಹುಡುಕ್ತಾ ಇದೀವಿ ರಜ. ಜಾಗೃತದಾಗ ವಿಷಯದಾಗ ಐತಿ ಅಂತ ಹುಡುಕಾಕತ್ತೀವಿ. ಮತ್ತ ಆಯಾಸ ಆಕತಿ, ಮತ್ ಸಂಜೆ ಆಕತಿ, ಮತ್ತು ಮಲ್ಕೋತೀವಿ, ಮತ್ತು ಸಿಗ್ತೈತಿ ಅಲ್ಲೇ. ಮತ್ ಮುಂಜಾನೆ ಎದ್ರಾಕಿರ ಮತ್ತೆ ಎಲ್ಲಿ ಹೋಗೈತಿ ನಮ್ ಲಕ್ಷ್ಯ? ಮತ್ತು ಹೊರಗ್ ಪ್ರಪಂಚಕ್ಕೆ ಹೋಗ್ತತ್ರಿ ರಜ. ಯಾಕೆ ಹಿಂಗಾಗೈತ್ರಿ ಸುರೇಶ್ ಅವ್ರ? ಸುರೇಶ್ ಅವ್ರು ಯಾವ ಊರು? ಬೆಳಗಾವ್ರಿ. ಬೆಳಗಾವ್. ಹಾ ಹೇಳ್ರಿ. ಯಾಕೆ ಹಿಂಗಾಗತೈತಿ? ಅಂದ್ರ ಆವರಣ ಆಗ್ಯದ ಅಜ್ಞಾನ. ಅದು ನಮಗ ಸುಸುಪ್ತಿ ಒಳಗೆ ಇರುವಂತ ಜ್ಞಾನವೇ ಜ್ಞಾನ ಅನ್ನೋದು, ಅದನ್ನ ಜಾಗೃತದಲ್ಲಿಯೂ ಕೂಡ ನಾವು ಅಳವಡಿಸ್ಬೇಕು ಅನ್ನೋದು ನಾವು ತಿಳಿದು ನಡೆದಾಗ ಅದು ಅಜ್ಞಾನ ಹೋಗ್ತದೆ. ಬರೋಬರಿ. ವೆರಿ ಗುಡ್ ವೆರಿ ಗುಡ್. ಇಷ್ಟು ಗೊತ್ತಾದ್ರೆ ನಮ್ಗೆ ಎಷ್ಟೋ ಗೊತ್ತಾದಂಗೆ, ಆದ್ರೆ ಹುಡುಗರ ಬಿಡ್ತೇವೆ, ಇನ್ನೂ ಹುಡುಕಾಗತ್ತೇವೆ. ಈಗ ನಮ್ಮಲ್ಲಿ ಒಬ್ರು ಹೆಸರು ಹೇಳಂಗಿಲ್ಲ, ಅವ್ರು ರಿಟೈರ್ಡ್ ಆಗ್ಯಾರ, ಪೆನ್ಷನ್ ಅದ, ಮಗಳ್ ಕೊಟ್ಟಾರ, ಅಳಿಯಾಗ ಮನಿಗ್ ಬಂದ್ ಕುಂತಾನ. ಅಳಿಯಾಗ ಒಂದ್ ಅಂಗಡಿ ಹಾಕಿ ಪಟ್ನಾ ಕಟ್ಟಾಕ್ ಕುಂತಾನ ಅಂಗಡಿಯಾಗ. ಏನಂತೀರಿ? 65 ವಯಸ್ಸು ನಮ್ಗೆ ಎದಕ್ ಇಟ್ಟಾರ ಅದನ್ನ? ಆಯುಷ್ಯ ಎದಕ್ ಕೊಟ್ಟ ಭಗವಂತ? ಪೆನ್ಷನ್ ಯಾಕೆ ಕೊಟ್ಟು? ಕೆಲಸ ಇಲ್ದ ಮನ್ಯಾಗ ಕುಂಡ್ರಿಸ್ಯಾರ. ಎದಕ್ ಕುಂಡ್ರಿಸ್ಯಾರ? ನೀ ಯಾರಂತ ತಿಳ್ಕೋ, ತಿಳಿದಲ್ಲಿ ನೀ ಉಳ್ಕೋ ಅಂತ ಕೊಟ್ಟಾರ. ಇನ್ನು ಉಳಿದ ಪೆನ್ಷನ್ ಇಲ್ದವ್ರು, ವಯಸ್ಸಾದವರು ಬಿಡ್ರಿ, ಅವ್ರ ಕತಿ ನಾವು ಹೇಳಾಕ್ ಬರಂಗಿಲ್ಲ. ಅವ್ರ ಕತಿ ದೇವ್ರಿಗೆ ಪ್ರೀತಿ. ನಿಮಗೆ ಇಷ್ಟೆಲ್ಲಾ ಅನುಕೂಲ ಕೊಟ್ಟಾನಲ್ಲ ಭಗವಂತ, ನೀವೇನ್ ಅದನ್ನ ಮತ್ತು ಹೊಳ್ಳಿ ಅದನ್ನ ಇಲ್ರಿ ನಮ್ಮ ಮಳ್ಯಾ ಹ್ಞೂನ್ರಿ ಏನ್ ಉದ್ಯೋಗ ಇದ್ದಿದ್ದಿಲ್ರಿ, ಮಗಳ್ ಕೊಟ್ಬಿಟ್ಟೇವಿ, ಮತ್ ಏನ್ ಮಾಡುದ್ರಿಪ್ಪ, ಅಂಗಡಿ ಹಾಕಿ ಕೊಟ್ಟೇವಿ, ಅಂಗಡಿಯಾಗ ನಾನು ಪಟ್ನಾ ಕಡ್ಕೊಂಡ್ ಕೊಡ್ತೇನ್ರಿ, ಅವನು ನಾವು ಕೂಡ ಅಂಗಡಿ ನಡ್ಸಾಕತ್ತೇವ್ರಿ, ಅದಕ್ಕ ಈಗ ನಮ್ ಕ್ಲಾಸಿಗೆ ಬರಾಕ್ ಆಗುದಿಲ್ರಿ ಅಂತಾನಪ್ಪ. ಏನ್ ಅನ್ಬೇಕ ಅವಂಗ? ಎಲ್ಲಿ ಹುಡ್ಕಾಗತ್ತನವ ಇವನ ಜಿಂಕಿ, ಇವನ ಏನದ ಆ ಜಿಂಕಿ ಅನ್ನುವಂಥದ್ದು ಏನು? ಇವನೇ ಜಿಂಕಿ, ಮನುಷ್ಯನೇ. ನಮ್ಮನ್ ಮೊದಲು ಮಾಡ್ಕೊಂಡು ಇಷ್ಟೆಲ್ಲಾ ಹೇಳ್ತೀನ, ಮತ್ತು ಎಲ್ಲೇ ಸುಖ ಐತಿ, ಸುಖ ನನ್ನೊಳಗ ಐತಿ ಅನ್ನುವಂತ ಮಾತು ಬಂದೈತೇನು? ಅರಿವು ಆಗೈತೇನು? ಆದ್ರ ಗಟ್ಟಾಗೈತೇನು? ಗಟ್ಟಾಗೈತಂದ್ರ ಹೊರಗೆ ಹುಡುಕುದು ಬಿಟ್ಟಿ ಏನ? ಯಾರಿಗ್ ಕೇಳ್ಬೇಕು ಇದನ್ನ ಪ್ರಶ್ನೆ? ನನ್ನೊಳಗ ನಾನು ಕೇಳ್ಬೇಕು, ಮತ್ತವ್ರಿಗೆ ಕೇಳೋದಲ್ಲ. ಇದು ಈ ಪಟ್ಟಿ ಮತ್ತವ್ರಿಗೆ ಹಿಡಿಯೋದಲ್ಲ, ಎಷ್ಟೈತಿ ಆಳ, ಎಷ್ಟೈತಿ ಹರಿವು ಅಂತ. ನಮಗ ನಾವ್ ಹಿಡ್ಕೋಬೇಕು ಆತ್ಮೀಯರೇ. ಓ ಲಾರ್ಡ್, ಐ ಆಮ್ ಬೀನ್ ಲುಕಿಂಗ್ ಫಾರ್ ಯು ಇನ್ ವೈಕುಂಠ, ಕೈಲಾಸ, ವಿಷ್ಣು ಲೋಕ, ಬ್ರಹ್ಮಲೋಕ, ವಿತೌಟ್ ನೋಟಿಂಗ್ ಯುವರ್ ಪ್ರೆಸೆನ್ಸ್ ಇನ್ ಮೀ. ಹೌ ಕ್ಲೋಸ್ ಯು ಆರ್? ಸನ್ನಿಹಿತಂ. ಸನ್ನಿಹಿತಂ ಮೀನ್ಸ್ ಇಂಟಿಮೇಟ್ಲಿ ಅವೈಲೇಬಲ್. ಎಲ್ಲದೀನಿ? ಎಲ್ಲದೀಪ ಭಗವಂತ? ಕೇಳಾಗತ್ತ ನೀವ. ಭಗವಂತ ಎಲ್ಲದಾನ? ಸನ್ನಿಹಿತಂ ಐತ್ ನೋಡ್ರಿ ಶಬ್ದ, ಕೈಯ ಬುಕ್ಕಿದ್ದವ್ರು ನೋಡ್ರಿ, ಎಲ್ಲೈತಿ ಸನ್ನಿಹಿತಂ? ಎರಡನೇ ಶಬ್ದನ ಐತಲ್ರಿ, ಆವಿಹಿ ಆಗಿಂದ ಸನ್ನಿಹಿತಂ. ಸನ್ನಿಹತಂ, ಹಿತಂ ಅಲ್ಲ, ಸನ್ನಿಹತಂ. ಸನ್ನಿಹತಂ ಸ ತೆಗೆದು ಬಿಡ್ರಿ, ನಿಹತಂ ಸಮೀಪ, ಸನ್ನಿಹತಂ ಅತ್ಯಂತ ಸಮೀಪ. ಅತ್ಯಂತ ಸಮೀಪ ಅಂದ್ರೆ ಎಷ್ಟು ದೂರ ಅದರಿ ನಮಗ? ಅದಕ್ಕ ಸಿಪ್ಪತ್ರಪ್ಪನವ್ರು ಹೇಳ್ತಾರ ನೋಡ್ರಿ, ಎಷ್ಟು ದೂರ ಅದ, ಎಷ್ಟು ಸಮೀಪ ಅದ ರೀ ಅದು. ಹಾ ರೀ, 0mm. ಬಾರಿ ಬ್ಯೂಟಿಫುಲ್ ಆನ್ಸರ್ ಇದು. ಹಾ 0mm ಅಂದ್ರ ನನಗ ಅಮಗು ಅಂತರ ಇಲ್ಲ ಅಂದಂಗ ಆತಲ್ರಿ. ಓಹೋ, ಜೀವೋ ಬ್ರಹ್ಮೈವನಾಪರ. ಈ ಜೀವ ಏನ್ ಅದಲ್ಲ, ನಾನೇ ಆ ಬ್ರಹ್ಮನಿದ್ದೇನೆ. ಓಹೋ, ಹಂಗಾರ ಏನೇನು ಹೊರಗೆ ಹುಡುಗೋದು ಅವಶ್ಯಕತೆ ಇಲ್ಲ ಅನ್ನಂಗ? ಇಲ್ರಿ, ಅವಶ್ಯಕತೆ. ನಿಮಗ್ ಹೊರಗ ಐತಿ ಅನ್ನುವಂತದ್ದು ಬುದ್ಧಿ ಸಲುವಾಗಿ ಹೊರಗೆ ಹುಡುಕಂತ ಹೇಳೈತೆ ಹೊರತು, ಹೊರಗೆ ಹೋಗಿ ನಿರಾಶರಾಗಿ ಬಂದು ಸಿಕ್ತೇನಂತ ಕೇಳಿ ಇಲ್ಲ ಅನ್ನುವಷ್ಟು ದ್ರಾಷ್ಟಿಕತೆ ಬರ್ಲಿ ಅನ್ನೋ ಸಲುವಾಗಿ ನಿಮಗ್ ಹೊರಗೆ ಹುಡುಕಾಕ ಕೇಳ. ನೀವು ಹೊರಗೆ ಹುಡುಕಾಡಿ ಬಂದು ಭೇಟಿ ಆತೇನ್ರಿ ದೇವ್ರ ಅಂದ್ರೆ ಭೇಟಿ ಆತ ದೇವ್ರ ಏನ್ ಹೇಳ್ಬೇಕು ಪಾಪವ? ಗುರು
ಅಯ್ಯೋ ಇವರ ಅಜ್ಞಾನಕ್ಕ ಏನಂಬಕ, ಇವ್ರ ಅಜ್ಞಾನಕ್ಕ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಿ ಕೈ ಸುಮ್ಮಾಗ್ತಾನವ. ಅನ್ಮಿಸ್ಸಿಂಗ್ಲಿ ಅವೈಲೇಬಲ್. ಎಲ್ಲದನವ? ಇಂಟಿಮೇಟ್ಲಿ ಅವೈಲೇಬಲ್. ನಿನ್ನೊಳಗ ಅದಾನ, ಅವಾಗ ನಿನಗ ಅಂತರ ಇಲ್ಲ. ಅವ ನೀನು ಅನ್ನೋದು ಅಷ್ಟ ಅಂತರ ಹೊರತು ನಿಜವಾದ ಅಂತರ ಇಲ್ಲ. 0 mm ಅಂತರನೇ ಇಲ್ಲ ಅಂತ ನೋಡ್ರಿ. ಓಹೋ, ವಿಚ್ ವಿ ಕೆನಾಟ್ ಮಿಸ್ ಅಟ್ ಆಲ್. ಹಂಗಾರ ನನಗ ಅವಾಗ ಅಂತರ ಇಲ್ಲ ಅಂದ್ರೆ ಅವನು ಯಾವಾಗ ನಾನು ತಪ್ಪಿಸುವಾಗ ಸಾಧ್ಯದ? ನನ್ನನ್ನು ನಾ ತಿಳ್ಕೊಂಡ್ರೆ ಭಗವಂತ ನನ್ನ ಕೈಯಾಗ ಸಿಕ್ಕಂಗ ಆತು. ಹಂಗಾರ ನಾನು ನನಗಿಂತ ನಾ ತಿಳಿಲಾರ್ದಂಗ ಆಗೇನಿ ಅಂದ್ರೆ ಎಂತ ದೊಡ್ಡ ನನ್ನ ಅಜ್ಞಾನದ. ಈ ಅಜ್ಞಾನವನ್ನ ನಾ ಎಂದ ಕಳ್ಕೊಂಡೇನು, ಎಂದ ನನ್ನನ್ನು ನಾನು ತಿಳಿದೇನು, ಎಂದ ನಾನು ಪರಮಾತ್ಮನಾಗೇನು ಅನ್ನುವಂತ ಮುಮುಕ್ಷತ್ವ ಭಾವ ಹುಟ್ಟಬೇಕು. ಅನ್ಮಿಸ್ಸಬ್ಲಿ ಅವೈಲಬಲ್. ತಪ್ಪಿಸ್ಕೊಳ್ಳೋದನ್ನ ನನ್ನ ಹತ್ರ ಅದಾನ ಭಗವಂತ. ನಾನ ಭಗವಂತ ಅದೇನ್ರಿ, ನಾ ತಿಳ್ಕೊಬೇಕಾಗ್ಯದ. Every principle is because of that consciousness alone. How can you miss the light of consciousness because of which you are conscious of everything? In Kenopanishad he says, Pratibodha viditam matam amrutam yamindate. Every experience reveals the presence of consciousness. ಪ್ರತಿಯೊಂದು ಅನುಭವನು ನಿಜವಾದ ಅರಿವು ಅದ. ಈ ಬೆಳಗುವಿಕೆ ಏನದ, ಎಲ್ಲಿ ಮನಸ್ಸದ ಅಲ್ಲಿ ಬೆಳಗುವಿಕೆ ಅದ. ಆ ಬೆಳಗುವಿಕೆ ಇದ್ದಲ್ಲೇನ ಆತ್ಮ ಅದ. ಎಲ್ಲಿ ಇಂದ್ರಿಯಗಳದಾವ, ಜ್ಞಾನೇಂದ್ರಿಯಗಳು, ಅಲ್ಲಿ ಬೆಳಗುವಿಕೆ ನಡೆದದ. ಅಲ್ಲೇನ ಸ್ವರೂಪದ ನಮ್ದು ಆತ್ಮ ಸ್ವರೂಪ ಅದ. ಹಿಂಗಾರ ಹುಡುಕ್ರಿ ಕಡಿಕ. ಎಲ್ಲ ಕಡೆ ಹುಡುಕಾಕ ಆಗಂಗಿಲ್ಲ ಅಂದ್ರ ಹಿಂಗಾರ ಹುಡುಕ್ರಿ ಕಡಿಕ. Therefore intimately available. ಬಹಳ ಹತ್ರದಲ್ಲೇನೋ ಹೇಳಿದ್ರಲ್ಲ, 0 mm ಮಂತ್ರದಲ್ಲಿ ಅದ ಭಗವಂತ. ಆ ಅರಿವು ತತ್ವ, ಆ ಅರಿವು ತತ್ವವನ್ನು ತಿಳ್ಕೊಳಾಕ ಬುದ್ಧಿಯಿಂದ ದೂರ ಆಗೈತೆ ಹೊರತು ನಿಜವಾಗಿ ಅದು ದೂರ ಇಲ್ಲ. ನಮ್ಮ ಅಜ್ಞಾನ ಇರೋದ್ರಿಂದ ದೂರ ಆಗೈತೆ ಹೊರತು ನಿಜವಾಗಿ ದೂರ ಇಲ್ಲ. ಅಜ್ಞಾನ ಇದ್ದಾಗ ಏನಂದವ ಕನಕದಾಸ, ಇಷ್ಟು ದಿನ ಈ ವೈಕುಂಠವು ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗ ಸಾಯಿ. ಪರಮಾತ್ಮನ ಕಂಡ ದಿವಸ ಅಡಿರ್ಬೇಕನೋ ಅಂತ ನನ್ನ ಭಾವನೆ. ದೂರದ ಕೈಲಾಸ, ದೂರದ ವೈಕುಂಠ ಅಂತ ತಿಳಿದಿದ್ದೆ. ಇವತ್ತು ನನ್ನೊಳಗ ನಾ ಕಂಡೆ, ನನ್ನನ್ನ ನಾ ತಿಳ್ಕೊಂಡೆ ಅನ್ನೋ ದಿವಸ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿಂದೆ. ನಾನು ಹಿಂದ ಕಣ್ಣೆಲ್ಲಪ್ಪ, ನಾನೇ ಆ ದೇವರ ಸ್ವರೂಪ ಇದ್ದೇನೆ ಅನ್ನುವಂತ ಜ್ಞಾನ ಆಗಿರ್ಬೇಕೇನೋ ಕನಕದಾಸರಿಗೆ. ಅವತ್ತ ಈ ಹಾಡು ಹಾಡಿದ್ರ ಏನೋ ಕನಕದಾಸರು ಅನ್ನುವಂತ ಭಾವ. ನೋ ಯು ಆರ್ ಅ ಕಾನ್ಶಿಯಸ್ ಬೀಯಿಂಗ್. ನೀವೇ ಆ ಅರಿವು ಸ್ವರೂಪ ಅದೇರಿ ಅಂತ ತಿಳ್ಕೊಂಡ್ಬಿಡ್ರಿ. ಈಗ ಒಂದ್ ದೊಡ್ಡ ಜಂಪ್ ಹೊಡಿರಿ, ಮುಂದ್ ಹೊಡಿತೀರಿ, ಜಂಪ್ ಲಗಾಟ ಹಿಂದ್ ಹೊಡಿರಿ. ಈಗ ಇಂದ್ರಿಯಗಳನ್ನ ಮುಂದೆ ನೋಡಾಕ್ತಿರಲ್ಲ, ಇಂದ್ರಿಯಗಳು ಇಟ್ಕೊಂಡು ಮುಂದೆ ದೃಷ್ಟಿ ಐತಲ್ಲ, ದೃಷ್ಟಿ ಹಿಂದ್ ಮಾಡ್ರಿ. ಇಂದ್ರಿಯಗಳ ಹಿಂದೆ ದೃಷ್ಟಿ ಮಾಡ್ರಿ, ಹಿಂದ್ ಒಂದ್ ಲಗಾಟ ಹೊಡಿರಿ. ಆ ಒಂದ್ ಜಂಪ್ ಹೊಡೆದ್ರೆ ಎಲ್ಲಿ ಜಿಗಿದಿರ್ಬೇಕು ನಾವು ಅಂತಂದ್ರೆ ಆ ಅರಿವಿನಲ್ಲಿ, ಆ ಅರಿವು ಸ್ವರೂಪ ಐತಲ್ಲ, ಆ ಅರಿವಿನಲ್ಲಿ ಜಂಪ್ ಇಲ್ಲಿ ಹೆಂಗ್ ಹೊಡಿಬೇಕ್ರಿ ಲಗಾಟಿ? ಮಾನಸಿಕವಾಗಿ ಹೊಡಿಬೇಕಂತಾರ. ನೋ ಯು ಆರ್ ಅ ಕಾನ್ಶಿಯಸ್ ಬೀಯಿಂಗ್. ದೇರ್ ಇಸ್ this joke. The couple had gone for eating in a hotel. While coming, this person suddenly got disturbed and said to his wife, at last it happened. Once in a while my body goes numb because of sugar problem or something. Certain areas go numb. Now my body has become numb. Honey, my dear wife, he said. She asked, why do you say so? He replied, I pinched myself, but I could not breathe. She replied, don't you worry. You are all right. You have not pinched yourself. It was me you pinched. It was me you pinched. Therefore, when you pinch yourself, what you feel is the presence of the Lord. ಇಲ್ಲೇ ಒಂದು ಜೋಕ್ ಹೇಳಕತ್ತಾರ ಅವರು. ಅಂತ ಏನ ಪ್ರಮುಖವಾದಂತ ಏನ್ ಜೋಕ್ ಇಲ್ಲ, ಅದನ್ನೇನು ಹೇಳುವಂತದ್ದು ಅಷ್ಟೇನು ಚಲೋ ಇಲ್ಲ ಜೋಕ್. ಅದು ನೀವು ಪಿಂಚ್ ಇವರ್ಸೆಲ್ಲ ನಂಬಂದ್ರ ಈ ಜುಮ್ ಹಿಡಿತೈತಲ್ರಿ, ಶರೀರ ಜುಮ್. ಅರಿವಿಲ್ದಂಗ ಆಕತ್ತಲ್ಲ, ಹೇಳ್ಬಿಡ್ತೀನಿ ತೋರಿ. ಅವ್ರ ಯಾರಂದ್ರ ನಾ ಹೇಳಕ್ ಏನದ,
ದೇರ್ ಇಸ್ ಒನ್ ಜೋಕ್, ದ ಕಪಲ್ ಹ್ಯಾಡ್ ಗಾನ್ ಫಾರ್ ಈಟಿಂಗ್ ಇನ್ ಎ ಹೋಟೆಲ್. ಒಂದು ಗಂಡ ಹೆಂಡತಿ ಕೂಡಿ ಒಂದ್ ದಿವಸ ಹೋಟೆಲ್ಗೆ ಹೋದ್ರಂತ ತಿನ್ನಕ್, ವಾರಕ್ಕೊಮ್ಮೆ ಸೂಟಿ ಇದ್ದಾಗ ಹೋದ್ರಂತ. ವೈಲ್ ಈಟಿಂಗ್ ದಿಸ್ ಪರ್ಸನ್ ಸಡನ್ಲಿ ಗಾಟ್ ಡಿಸ್ಟರ್ಬ್ಡ್ ಅಂಡ್ ಸೆಡ್ ಟು ಹಿಸ್ ವೈಫ್. ತಿನ್ನು ಹೊತ್ನಾಗ ಇವಾಗ ಒಂದ್ ಸ್ವಲ್ಪ ಏನೋ ನೆನಪಾತ, ಮನಸ್ಸಿಗೆ ಡಿಸ್ಟರ್ಬ್ ಆಗುತ್ತೇನ ತನ್ನ ಹೆಂಡತಿಗೆ ಹೇಳಿದಂತ. ಅಟ್ ಲಾಸ್ಟ್ ಇಟ್ ಹ್ಯಾಸ್ ಹ್ಯಾಪನ್ಡ್, ಏನೋ ಕೊನೆಗೆ ಒಂದು ಘಟನೆ ಆಗಿ ಹೋತಲ್ಲ ಅಂದ್ಬಿಟ್ಟ. ಒನ್ಸ್ ಇನ್ ಎ ವೈಲ್ ಮೈ ಬಾಡಿ ಗೋಸ್ ನಂಬ್. ಯಾವಾಗಾರ ಒಮ್ಮೆ ನನ್ನ ಶರೀರದಾಗ ಈ ಒಂದ್ ನಮೂನಿ ಮಬ್ಬ್ ಹಿಡ್ದಂಗ ಆಗ್ತದ, ಜೂಮ್ ಹಿಡ್ದಂಗ ಆಗ್ತದ ಅಂದಂತ. ಅಂದಾಗ ಹನಿ ಮೈ ಡಿಯರ್ ವೈಫ್, ಪ್ರೀತಿಯ ನನ್ನ ಹೆಂಡತಿಯೇ ಅನ್ನಮ್ಮ. ಸಿ ಆಸ್ಕ್ಡ್ ವೈ ಡು ಯು ಸೇ ಸೋ, ಹಿಂಗ್ಯಾಕಂತೀರಿ, ಏನಾಗೈತಿ ನಿಮ್ ಶರೀರಕ್ಕ? ಈ ರಿಪ್ಲೈಡ್ ಐ ಪಿಂಚ್ಡ್ ಮೈ ಸೆಲ್ಫ್ ಬಟ್ ಐ ಕುಡ್ ನಾಟ್ ಫೀಲ್. ನಾನು ನನ್ನಷ್ಟಕ್ಕೆ ನಾನ ಹಿಂಗ ಈ ಶರೀರವನ್ನು ಹಿಂಡ್ಕೊಂಡೆ, ಚೂಟ್ಕೊಂಡೆ, ಅದು ಏನು ನನಗ್ ಗೊತ್ತಾಗ್ಲಿಲ್ಲ ನನಗ ಅನ್ನಂತವ. ಶಿ ರಿಪ್ಲೈಡ್ ಡೋಂಟ್ ಯು ವರಿ, ಯು ಆರ್ ಆಲ್ ರೈಟ್. ನೀ ಚಿಂತೆ ಮಾಡಕ್ ಹೋಗ್ಬೇಡ, ನೀ ಏನು ಮಾಡೇ ಇಲ್ಲ. ಐ ಪಿಂಚ್ಡ್ ಮೈ ಸೆಲ್ಫ್ ಬಟ್ ಐ ಕುಡ್ ನಾಟ್ ಫೀಲ್. ಶಿ ರಿಪ್ಲೈಡ್ ಡೋಂಟ್ ವರಿ, ಯು ಆರ್ ಆಲ್ ರೈಟ್, ಯು ಆರ್ ನಾಟ್ ಪಿಂಚ್ಡ್ ಯುವರ್ ಸೆಲ್ಫ್, ಇಟ್ ವಾಸ್ ಮೀ ಯು ಪಿಂಚ್ಡ್. ನೀನು ನಿನ್ನಗ ನೀನು ಏನ್ ಮಾಡಿದಿ, ನೀನು ಇದ್ ಮಾಡಿಲ್ಲ, ಪಿಂಚ್ ಮಾಡ್ಕೊಂಡಿಲ್ಲ, ಚೂಟಿಲ್ಲ, ನೀನ್ ನನಗ ಚೂಟಿ ಅಂದಂತೆ. ಇಟ್ ವಾಸ್ ಮೀ ಯು ಪಿಂಚ್ಡ್. ನೀ ಯಾರಿಗೆ ಪಿಂಚ್ ಮಾಡಿ ಚೂಟಿ ಅಂದ್ರ ನನಗ ಚೂಟಿದೀನಿ. Therefore, when you pinch yourself, what you feel is presence of the Lord. ಯಾವಾಗ ನೀವು ನಿಮ್ಮನ್ನ ನೀವು ಚುಚ್ಕೋತೀರಿ, ನಿಮ್ಮನ್ನ ನೀವು ಚೂಡ್ಕೋತೀರಿ, ಅಲ್ಲಿ ನೋವು ಆಗತ್ತಲ್ಲ, ಆ ಅರಿವ ಅಲ್ಲೇ ಅರಿವೈತ್ ನೋಡಿ, ಅಲ್ಲೇ ಅರಿವದ. ಹೆಂಗ್ ತಿಳ್ಕೊಡ್ರಿ, ಮತ್ತೊಬ್ರಿಗೆ ಚುಚ್ಚಿದ್ ಗೊತ್ತಾಗಂಗಲ್ಲ, ಅದು ನಿಮಗ್ ನೀವು ಚುಚ್ಕೊಂಡ್ರೆ ಗೊತ್ತಾಗ ಅನ್ನುವಂಥದ್ದು ಮಾತು. ಆ ನೋವು ಆಗ್ತೈತಿ ಅಂದ್ರ ಅಲ್ಲಿ ಅರಿವು ಐತಿ ಅಂತ ಅರ್ಥ. ಎಲ್ಲಿ ಅರಿವು ಐತಿ ಅನ್ನುವಂಥದ್ದು ಹುಡುಕ್ಬೇಕಂದ್ರೆ ಎಲ್ಲಿ ಹುಡುಕ್ಬೇಕು ನೀವು? ಎಲ್ಲಿ ನೋವು ಆಗ್ತೈತಿ ಅಲ್ಲಿ ಹುಡುಕ್ಬೇಕ. ಅಗದಿ ಸ್ಥೂಲವಾಗಿ ಹೇಳಕತ್ತಾರ ಅವ್ರು, ಅಗದಿ ಸ್ಥೂಲವಾಗಿ ಅರಿವಿನ ಸ್ವರೂಪದಿಷ್ಟಿಯಿಂದ ಹೇಳಕತ್ತಾರ. ಹಿಂದೆ ಏನ್ ಹೇಳಿದ್ರು, ಆ ಇರುವಿಕೆ ಅನ್ನೋದು ವ್ಯಾಪಕವಾಗಿ ಐತಿ, ಎಲ್ಲಿ ಇರುವು ಐತಿ ಆ ಇರುವು ಇದ್ದಲ್ಲೇನ ಹುಡುಕು ಅಂತ ಹೇಳಿದ್ರು. ಈಗ ಅರಿವು ಇದ್ದಲ್ಲಿ ಹುಡುಕು ಅಂತಾರ. ಎಲ್ಲೈತಿ ಅರಿವು? ಚೂಟ, ಇಲ್ಲಿ ಅರಿವು ಐತಿ ನೋಡು. ಚೂಟ್ ಬೇಡ್ರಿ, ಚೂಟ್ ಬ್ಯಾ, ಅರಿವು ಐತಿ, ಅಲ್ಲೇ ಹುಡುಕು, ಅಲ್ಲೇ ಹುಡುಕ್, ಪರಮಾತ್ಮನ ಅಲ್ಲೇ ಹುಡುಕು. ಎಲ್ಲಿ ಹುಡುಕ್ಬೇಕು? ಎಲ್ಲಿ ನೋವು ಆಗ್ತತಿ ಅಲ್ಲೇ ಹುಡುಕು ಅನ್ನುವಂತ ಮಾತು ಹೇಳಕತ್ತಾರ. ಅವರ್ ಓನ್ ಬಾಡಿ ಈಸ್ ಎ ಟೆಂಪಲ್. ಶರೀರಲ್ಲ ಒಂದು ಗುಡಿ ಇದ್ದ ಹಾಗೆ. ಸನ್ನಿಹಿತಂ ಗುಹಾಯಂ ನಾಮ, ಇಟ್ ಇಸ್ ಅವೈಲಬಲ್ ಇನ್ ದ ಬಾಡಿ ವಿಚ್ ಈಸ್ ಟೆಂಪಲ್. ಪರಮಾತ್ಮ ಎಲ್ಲಿ ಅದಾನ, ಎಲ್ಲಿ ಸಿಗ್ತಾನ ಅಂತಂದ್ರೆ ಈ ಗುಡಿ ಒಳಗನ ಒಂದು ಗರ್ಭಗುಡಿ ಅದ, ಮನಸ್ಸು. ಆ ಮನಸ್ಸು ಅನ್ನುವಂತ ಗರ್ಭಗುಡಿ ಒಳಗ ಪರಮಾತ್ಮ ಅದಾನ. ದಿಸ್ ಆಲ್ಸೋ ವಿ ಸಿ ಲೇಟರ್ ಇನ್ ಮುಂದಕ. ಇದನ್ನು ಕೂಡ ಮುಂದೆ ನೋಡೋದೇವಿ. ನಮ್ಮ ಮನಸ್ಸಿನಾಗಿದ್ದಂತ ಪರಮಾತ್ಮನನ್ನ ಗುರುತಿಸುವಂತ ವಿಧಾನ ಮನೆಯೋ ಅದನ್ನ ನಾನು ಮುಂದೆ ಹೇಳ್ತೇನೆ ಅಂತ. ದ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಈಸ್ ಅವರ್ ಓನ್ ಬಾಡಿ. ಹೊರಗೇನ್ ಗುಡಿ ಕಟ್ತೀವಿ, ನಾ ಕಂಬ ಇಟ್ಟು ಗೋಪುರ ಕಟ್ಟಿ ಏನ್ ಗುಡಿ ಕಟ್ತೇವಲ್ಲ, ಆ ಗುಡಿಗಿಂತ ಶ್ರೇಷ್ಠವಾದ ಗುಡಿ ದೇಹದ ಗುಡಿ. ನೋಡಿರಣ್ಣ, ಈ ದೇಹದ ಗುಡಿಯ ನೋಡಿರಣ್ಣ. ದ್ವೈತ ಪಂಚ ಪ್ರಾಕಾರಗಳದಾವ. ಇದಕ್ಕೆ 5 ಪ್ರಾಕಾರಗಳದಾವ ಏನ್ರಿ? ಒಂದು ಅನ್ನಮಯ ಕೋಶ, ಒಂದು ಪ್ರಾಣಮಯ ಕೋಶ, ಒಂದು ಮನೋಮಯ ಕೋಶ, ಒಂದು ವಿಜ್ಞಾನಮಯ ಕೋಶ, ಒಂದು ಆನಂದಮಯ ಕೋಶ ಅಂತ 5 ಪ್ರಾಕಾರಗಳದಾವ. ಈಚ್ ಒನ್ ಈಸ್ ಲೈಕ್ ಎ ಪ್ರಾಕಾರ. ದ ಹಾರ್ಟ್ ಈಸ್ ಲೈಕ್ ಎ ಗರ್ಭಗೃಹಂ. ಈ ಮನಸ್ಸು ಅನ್ನುವಂಥದ್ದು ಗರ್ಭಗುಡಿ ಇದ್ದ ಆಗಿದೆ. ದ ಸ್ಯಾಂಕ್ಟ್ರಮ್ ಸ್ಯಾಂಕ್ಚೋರಿಯಂ. ಅಂಡ್ ಅಕಾರ್ಡಿಂಗ್ ಟು ಅವರ್ ಸ್ಕ್ರಿಪ್ಚರ್, ದ ಒರಿಜಿನಲ್ ರೆಸಿಡೆನ್ಸ್ ಆಫ್ ಮೈಂಡ್ is the heart. Brain is only brain and physical body, and it is only working office during ಜಾಗೃತ ಅವಸ್ಥಾ. ನೋಡ್ರಿ, ಮನಸ್ಸು ಅನ್ನುವಂಥದ್ದು ಬರೀ ಜಾಗೃತ ಅವಸ್ಥೆ ಒಳಗೆ ಕೆಲಸ ಮಾಡುವಂತದ್ದು ಒಂದು ಆಫೀಸು. ನಿಜವಾದದ್ದು ಏನಪ್ಪಾ? ಎಲ್ಲಿ ಅದ ನಿಮ್ಮ ಗುಹಾಯಾಮ್? ತನ್ನ ಎಲ್ಲಿ? ಹೃದಯದಲ್ಲಿ ಅದಾನ ಭಗವಂತ. ಡ್ಯೂರಿಂಗ್ ಸುಷುಪ್ತಿ ದ ಮೈಂಡ್ withdraws from the body and brain and is supposed to be reside in the heart. ಹೃದಯದಲ್ಲಿ ಇರ್ತದ. ಯಾವಾಗ ಮನಸ್ಸು ಯಾವಾಗ ಹೃದಯದಾಗ ಇರ್ತದ ಅಂದ್ರೆ ಸುಷುಪ್ತಿ ಅವಸ್ಥೆಯೊಳಗ ಈ ಅರಿವು ಅನ್ನುವಂಥದ್ದು, ಈ ಮನಸ್ಸು ಅನ್ನುವಂಥದ್ದು, ಇವು ಎರಡು ಸುಷುಪ್ತಿ ಅಂದಾಗ ಈ ಹೃದಯದಲ್ಲಿ ಇರ್ತಾವೆ. The mind withdraws from the body, brain and is supposed to reside in the heart. And in the heart, the sanctum, the mind is there. And in this mind, the consciousness is constantly present. ಆ ಹೃದಯದಲ್ಲಿ ಏನದರಿ? ಆ ದೇವರ ಗುಡಿ ಅದ. ಗುಡಿಯೊಳಗ ದೇವ್ರದಾನ. ಈ ದೇವ್ರದಾನ ನೋಡ್ರಿ. ಈ ಅರಿವು ಅನ್ನುವಂತ ದೇವ್ರ ಅಲ್ಲಿ ಕುಂತಾನೆ. ಕಾನ್ಸ್ಟೆಂಟ್ಲಿ ಪ್ರೆಸೆಂಟ್, ಯಾವಾಗ್ಲೂ ಅದಾನ ನೋಡ್ರಿ ಅಲ್ಲಿ.
continuously revealing what? The mental condition. Therefore, Sukha, Dukkha, Raga, Dvesha, all of them are continuously illuminated by consciousness. ಆ ಒಂದು ಮನಸ್ಸಿನಾಗ ಹೃದಯದಲ್ಲಿ ಕುಂತ್ಕೊಂಡು ಎಲ್ಲವನ್ನ ನೋಡ್ತಾ ಇರುವಂತ ಪರಮಾತ್ಮ ಅರಿವು ಸ್ವರೂಪ ಅದಾನ ಅಂತ ತಿಳ್ಕೊಂಡ ಏನಾಗ್ತಾವ ಮನಸ್ಸಿಗೆ ರಾಗ ಆಗ್ತದ, ದ್ವೇಷ ಆಗ್ತದ, ಸುಖ ಆಗ್ತದ, ದುಃಖ ಆಗ್ತದ. ಅವನ ಅಲಿತಿದ್ದಿಲ್ಲ ಅಂದ್ರೆ ಸುಖ ದುಃಖ ಆಗ್ತಿದ್ದಿಲ್ಲ. ರಾಗ ದ್ವೇಷನ ಜಡದಂತೆ ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಕಲ್ಲು ಬಿದ್ದ ಹಾಗೆ ಬೀಳ್ತೈತಿ ಶರೀರ ಏನ್ರಿ. ಆ ಅರಿವು ಅದ, ಆ ಅರಿವು ಅಂತಃಕರಣದಲ್ಲಿ ಪ್ರತಿಫಲನ ಆಗ್ಯದ. ಆ ಚಿದಾಭಾಸ ಅದನ, ಆ ಚಿದಾಭಾಸದಿಂದ ಈ ಶಕ್ತಿ ಈ ಶರೀರಕ್ಕೆ ಬಂದದ. All of them are continuously illuminated by the consciousness, which is the deity in the Garbhagudam called heart. Therefore, the Upanishad says, Guhayam. Guhacharam. Guha means Hridaya Guha or the Antakarana Guha. Guha ಅಂದ್ರೆ ಏನ್ರಿ? ಗುಹೆ ಅಂತೆ ಗುಹೆ. ಯಾವ ಗುಹೆ ರೀ? ಅಂತಃಕರಣ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾಲ್ಕು ಅಂತಃಕರಣ ಅಂತೀವಿಲ್ಲ. ಇದು ಅಂತಃಕರಣ. ಒಳಗಿದ್ದು ಸಾಧನ ಆಗೈತಲ್ಲ ಅಂತಃಕರಣ. ಕರಣದ ಸಾಧನ ಅಂತ ಅಂದ್ರೆ ಒಳಗಿದ್ದು ಯಾವ್ದು ಸಾಧನ ಆಗೈತೋ ಅದಕ್ಕೆ ಅಂತಃಕರಣ ಅಂತಾರ. ಅಂತಃಕರಣದಲ್ಲಿ ಏನದ ಇವ ಭಗವಂತ ಅದಾನ, ಅಲ್ಲಿ ಹುಡುಕು. ಇನ್ ದ ಫಾರ್ಮ್ ಆಫ್ ಚೈತನ್ಯಂ. ಚರಂ. ಚರಂ ಮೀನ್ಸ್ ಪ್ರೆಸೆಂಟ್. ವರ್ತಮಾನಂ. ಕಾನ್ಶಿಯಸ್ನೆಸ್ ಈಸ್ ಈಶ್ವರ. ಎಲ್ಲದನ್ರಿ ಗುಡಿಗುಂಡಾರದಾಗಿಲ್ಲವ, ಈ ಶರೀರದಾಗ ಅದಾನ. ತೀರ್ಥಕ್ಷೇತ್ರದಲ್ಲಿ ಇಲ್ಲ, ವ್ಯಾಪಕವಾಗಿ ಅದಾನಂದ್ರ ನಮ್ಮೂರಾಗೂ ಅದಾನ. ನಮ್ಮೂರಾಗ ಅದಾನಂದ್ರ ನಮ್ಮ ಮನ್ಯಾಗೂ ಅದಾನ, ನಮ್ಮ ಓಣ್ಯಾಗೂ ಅದಾನ, ನಮ್ಮ ಮನ್ಯಾಗೂ ಅದಾನ. ನಮ್ಮ ಮನ್ಯಾಗ ಅದಾನಂದ್ರ ನಮ್ ದೇವ್ರ ಮನ್ಯಾಗ ಅಷ್ಟ ಇಲ್ಲ, ನಮ್ ಎಲ್ಲಾ ರೂಮ್ನಾಗೂ ಅದಾನ. ಎಲ್ಲಾ ರೂಮ್ನಾಗ ಅದಾನಂದ್ರ ಈ ಶರೀರದಾಗೂ ಅದಾನ. ಈ ಶರೀರದಾಗೂ ಅದಾನಂದ್ರ ಈ ಮನಸ್ಸಿನಾಗೂ ಅದಾನ. ಈ ಮನಸ್ಸಿನಾಗೂ ಅದಾನಂದ್ರ ಈ ಹೃದಯದಾಗೂ ಅದಾನ. ಈ ಹೃದಯದಾಗೂ ಅದಾನ. ಅಲ್ಲಿ ಹುಡುಕು. ಯಾಕೆ ದೂರ ಓಡಾಡ್ತಿದ್ವಿ? ಚೂರ ದಣಿ ಮಾಡ್ಕೋತಿ. 8 ದಿವಸ ದಣಿ ಮಾಡ್ಕೊಳ್ಳಿ ಸಾಲಿಲ್ವಾ? ಎಲ್ಲಾ ಕಡೆ ಹುಡುಕಿದಲ್ಲ, ಸಿಕ್ಕ್ರಿ? ಸಿಕ್ಕಂಗ ಆದಂಗ ಸಿಗ್ಲಿಲ್ರಿ. ಇಷ್ಟು ಹೇಳಾಕು ಬರೋದಿಲ್ಲ ಕೆಲ ಮಂದಿಗೆ. ಹೋಗ ನಿಮ್ಮ ಮಂಜಾಳು, ಏನ್ ಹುಡುಕಾಕ್ ಹೋಗಿದ್ರಿ? ಹುಡುಕಿದ ಮ್ಯಾಗ ಸಿಕ್ತೇನಂತ ಹೇಳಿ ಇಲ್ಲ ಅಂತ ಹೇಳಾಕ ಹೋಗ್ಬದ್ದೆ ಬರಂಗ್ರಿ. ನಿಷ್ಪಕ್ಷಪಾತ ಬೇಕು ಅಂದಾಗ ಏನದ ಈ ಶಾಸ್ತ್ರ ತಿಳಿತದ. ನಾವೆಲ್ಲಿದ್ರಿ? ಹೌದಪ್ಪ ಒಳಗ ಹೌದಪ್ಪ, ಅಲ್ಲಪ್ಪ ಒಳಗ ಅಲ್ಲಪ್ಪ. ಎಲ್ಲಿ ತಿಳಿದಿಲ್ಲ ಅಂದ್ರೆ ಎಲ್ಲಿ ಅಜ್ಞಾನಿ ಅಂತಾರ ಅಂತ ತಿಳ್ಕೊಂಡು ಭೇಟಿಯಾಗಿದ್ರಿಪ್ಪ ದೇವ್ರು. ಅವ ಯಾವನ ಶರೀಪಜ್ಜ ಇದ್ನಲ್ಲ, ಅವ ಕೇಳಿದ್ನಂತ ಎಲ್ಲಮ್ಮ ಗುಡ್ಡಕ್ಕೆ ಹೋಗೋರಿಗೆ. ಎಲ್ಲಮ್ಮ ಅಲ್ಲಿ ಭೇಟಿ ಹಾಕಳ ನಮ್ಮ ಅವ್ವಕಿ, ಆಕಿ ಭೇಟಿ ಆದ್ರೆ ನಾ ಕೇಳಿದೆ ಅಂತ ಹೇಳಂತ ಏನಾಗ ಹೇಳಿದ್ನಂತ. ಬಂದ್ಮ್ಯಾಗ ಕೇಳಿದೆ ಅಂತ ನಾವ, ನಮ್ಮ ಅವ್ವ ಭೇಟಿ ಆಗಿದ್ದೇನ ಎಲ್ಲಮ್ಮ ಗುಡ್ದಾಗ ಅಂತ ಕೇಳಿದ್ನಂತ. ಅವ ಏನ್ ಹೇಳ್ಬೇಕು ಪಾಪ? ಹಿಂಗೆಲ್ಲ ಅದ. ಜ್ಞಾನಿಗಳು ತಿಳ್ಕೊಳ್ಳುವಂತಹದ್ದು ಆತ್ಮತತ್ವ ಹಿಂಗದ. ಅಜ್ಞಾನಿಗಳು ತಿಳ್ಕೊಳ್ಳುವಂತ ಆತ್ಮತತ್ವ ಚತುರ್ಭುಜ, ಮೋಡಗಳ ಆಚೆಗಿರುವಂತ ಒಂದು ದಿವ್ಯ ಶಕ್ತಿ, ಈ ಎಲ್ಲಾ ಕಲ್ಪನೆಗಳನ್ನು ಮಾಡ್ತೇವೆ ಅಜ್ಞಾನಿಗಳು. ಇವಾಗ ಅವ ಎಲ್ಲದಾನಂದ್ರ ನಮ್ಮ ಹೃದಯದೊಳಗ ಅದಾನ. ಅವನ ಸ್ವರೂಪ ನನ್ನ ಸ್ವರೂಪ ಒಂದೋ ಅದ. ಅವನಿಗೂ ನನಗೂ ಅಂತರ 0 mm ಅದ. ಅಂದ್ರೆ ನಾನೇ ಅವನು ಅನ್ನುವಂತ ಭಾವ ಅದ. ಅಂದ್ರೆ ನನ್ನನ್ನು ನಾನು ಯಾರಂತ ತಿಳ್ಕೊಂಡ್ರೆ ನಾ ಭಗವಂತನ ತಿಳ್ಕೊಂಡಂಗ ಆಗ್ತದ. ನನ್ನನ್ನು ನಾ ಯಾರ ತಿಳ್ಕೊಂಡು ಇಡೀ ಜಗತ್ತನ್ನ ತಿಳ್ದಂಗ ಆಗ್ತದ. ಆದ್ರಿಂದ ಇದಕ್ಕ ಬ್ರಹ್ಮ ವಿದ್ಯೆ ಅಂತಾರ. ದೊಡ್ಡ ವಿದ್ಯೆ ಅಂತಿದ್. 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದ್ರೆ ಬ್ರಹ್ಮ ವಿದ್ಯೆ. ಕಾನ್ಶಿಯಸ್ನೆಸ್ ಈಸ್ ಈಶ್ವರ. ಆ ಅರಿವು ಅನ್ನೋದು ಈಶ್ವರ ಅದನ. ಹ್ಯಾವಿಂಗ್ ಟರ್ನ್ಡ್ ಅವರ್ ಅಟೆನ್ಷನ್ ಟು ದಿ ಎವರ್ ಅವೈಲೇಬಲ್ ಕಾನ್ಶಿಯಸ್ನೆಸ್. ನಮ್ಮ ಪರಮಾತ್ಮನ ಹುಡುಕುವ ದಾರಿಯಲ್ಲಿ ಅರಿವು ಅನ್ನುವಂಥದ್ದನ್ನು ಗುರುತಿಸಿದಾಗ, ಅರಿವೇ ಗುರು, ಅರಿವೇ ದೇವರು ಗುರುತಿಸಿದಾಗ, we hope to go back to previous section and remember the teaching. ನಾವು ಒಂದೇ ಖಂಡದಾಗ ಹಿಂದೆ ಏನ್ ಅಭ್ಯಾಸ ಮಾಡಿವ ಅಲ್ಲಿಗೆ ಹೋಗಿ ವಿಚಾರ ಮಾಡಿದಾಗ ನಮ್ಗೆ ಏನ್ ತಿಳಿತದ ಅಂತಂದ್ರ, the Upanishad connects the consciousness alone is ಜಗತ್ ಕಾರಣಂ ಈಶ್ವರ. ಏನ ಅರಿವತ್ತಲ್ಲ, ಇದ ಅರಿವ ಜಗತ್ ಕಾರಣ ಈಶ್ವರ ಅದಾನ. ಮತ್ತ ಅಲ್ಲಿ ಹಿಂದ ಅಧ್ಯಾಯದಾಗ ಏನ್ ಹೇಳಿದ್ರಿ? ಜಗತ್ ಕಾರಣ ಅಲ್ಲಿ ಸದ್ರೂಪ ಅಂತ ಹೇಳಿದ್ರಲ್ಲ, ಯಾವಾಗ್ಲೂ ಇರುವಂತಹದ್ದು ಅಂತ ಹೇಳಿದ್ರಿ. ಆ ಅರಿವು ಮತ್ತೆ ಈ ಅರಿವು ಎರಡು ಒಂದ ನೋಡು. ಆ ಇರುವು ಈ ಅರಿವು ಎರಡು ಒಂದ. Now the Upanishad connects this consciousness alone is jagat karana ishvara mahavakyam etat chaitanyam swayam prakasha chaitanyam eva mahat padam refers to what? Ishvara, who is vishva adhara.
ಎಲ್ಲ ಈ ವಿಶ್ವಕ್ಕೆ ಆಧಾರವಾಗಿರುವಂತ ಚೇತನ ಸ್ವರೂಪ ಚಿದ್ರೂಪ ಎರಡು ಒಂದೇ. ಪದಂ ಮೀನ್ಸ್ ಆಧಾರಂ. ಇಲ್ಲಿ ಪದಂ ಅಂತ ಶಬ್ದಾರ ಬಳಸ್ಯಾರಲ್ಲ, ಅಧಿಷ್ಠಾನ ಆಧಾರ ಅಂತ ತಿಳ್ಕೊಡ್ರಿ. ಸಪೋರ್ಟ್ ಆಧಾರ ಅಂದ್ರೆ ಏನ್ರಿ? ಸಪೋರ್ಟ್. ಅದ್ರ ಮ್ಯಾಗ ಈ ಜಗತ್ತು ತೋರ್ತಾ ಇದೆ, ಅದ್ರ ಮ್ಯಾಗ ಈ ಶರೀರ ತೋರ್ತಾ ಇದೆ, 5 ಕೋಶಗಳು ತೋರ್ತಾ ಇದ್ದಾವೆ. ಎದ್ರ ಮೇಲೆ? ಆ ಇರುವು ಅರಿವು ಸ್ವರೂಪವಾದಂತ ಆತ್ಮನ ಮೇಲೆ. ವಾಟ್ ಇಸ್ ದಟ್ ಸಪೋರ್ಟ್? ಏನದು? ದ ಅಲ್ಟಿಮೇಟ್ ಸಪೋರ್ಟ್. ಕೊನೆಯದು ಒಂದೇ ಸಪೋರ್ಟ್, ಅದು ಕೊನೆಯ ಸಪೋರ್ಟ್. ದೇರ್ ಫೋರ್ ಮಹತ್ ಮೀನ್ಸ್ ವಾಟ್? ದ ವಾಸ್ಟ್ ಅಂಡ್ ಇನ್ಫಿನೈಟ್ ಸಪೋರ್ಟ್. ದೊಡ್ಡ ವ್ಯಾಪಕವಾದದ್ದು ಮತ್ತ ದೊಡ್ಡದು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಏನ್ರಿ ಇದು ವರ್ಣನೆ? ಎಲ್ಲ ಬಂತಿದು ಇದೆಲ್ಲ ಏನು? ಇದು ವರ್ಣನೆ, ಭಗವಂತನ ವರ್ಣನೆ. ಯಾರಿಗಿದು? ತಿಳಿಯದವರಿಗೆ, ಭಗವತ್ ತತ್ವ ತಿಳಿಯದವರಿಗೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಎಲ್ಲ ನಾಮರೂಪದಿಂದ ಕೂಡಿದ್ದು. ಚಕ್ರ ಗದಹಸ್ತದಿಂದ ಕೂಡಿದ ಪರಮಾತ್ಮನ ಕಲ್ಪನೆ ಎಲ್ಲಿ ಕೊಟ್ಟಾರ? ಇದನ್ನ ಸಹಸ್ರನಾಮದಾಗ ಕೊಟ್ಟಾರ, ವಿಷ್ಣು ಸಹಸ್ರನಾಮ. ಇದೆಲ್ಲ ಡೆಫಿನೇಷನ್ ಭಗವಂತಂದು. ಇದು ಯಾರಿಗ್ರಿ? ಇಸ್ ಆಲ್ ಫಾರ್ ಜೂನಿಯರ್ ಸ್ಟೂಡೆಂಟ್ಸ್. ಇವತ್ತ ಅವರು ಶಾಸ್ತ್ರಕ್ಕೆ ಬಂದಾರ ಅಥವಾ ಇವತ್ತ ಅವ್ರಿಗೆ ಕಾಣ್ತಾರ. ಇನ್ನು ಬಾಲಾಹ ಮಕ್ಕಳಿಗೆ ನಾವು ಇನ್ನು ಕಾಲು ಬಂದಿಲ್ಲ ಅಂತ ಮಕ್ಕಳಿಗೆ ಹೆಂಗ ಆಡಕ್ 3 ಗಾಡಿ 1 ಗಾಡಿ ಕೊಡ್ತೇವಿ, ಅಂತವ್ರಿಗೆ ಇವೆಲ್ಲ ಏನು? ದೇವರಂದ್ರ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅನ್ನುವಂತ ಪದ ಭಗವಂತನ ಹೇಳೋದು. ಇದು ಬಹಳ ಬಾಲಾಹ. ತಿಳಿಯಲಾರದವರಿಗೆ, ಸೂಕ್ಷ್ಮ ವಿಷಯ ತಿಳಿಯಲಾರದವರಿಗೆ ಸ್ಥೂಲ ರೂಪವಾದಂತ ಭಗವಂತನ ವರ್ಣನೆಯನ್ನ ಹೇಳಿಕ್ ಮಾಡಿಸಿದ್ದು. ದೇರ್ ಇಸ್ ಎ ಮಿಲ್ಕಿ ಓಷನ್, ದೇರ್ ಈಸ್ ಎ ಸ್ನೇಕ್, ಇನ್ ದ್ಯಾಟ್ ದ ಲಾರ್ಡ್ ಈಸ್ ಲೈಯಿಂಗ್ ಡೌನ್. ಅಲ್ಲಿ ಒಂದು ಸಮುದ್ರ ಅದ. ಎಂತ ಸಮುದ್ರ ರೀ ಅದು? ಹಾಲಿನ ಸಮುದ್ರ. ಆ ಹಾಲಿನ ಸಮುದ್ರದಾಗ ಏನದರಿ? ಒಂದು ಹಾವು ಅದರಿ. ಆ ಹಾವಿನ ಮ್ಯಾಗ ಯಾರದಾರ್ರಿ? ಪರಮಾತ್ಮ ಮನ್ಕೊಂಡಾನ್ರಿ. ಲಕ್ಷ್ಮಿ ಏನದಾಳ್ರಿ? ಅವನ್ ಮ್ಯಾಗ ಕುಂತಾಳ, ಕಾಲಿನ ಮ್ಯಾಗ ಕುಂತಾಳ್ರಿ. ಈಕಿ ಏನ್ ಮಾಡಾಕತ್ತಾಳ್ರಿ? ಆ ನಾರಾಯಣನ ಪಾದ ಹೆಚ್ಚಗಾಕತ್ತಾಳ್ರಿ. ಇದೆಲ್ಲ ಏನ್ರಿ? ಭಗವಂತನ ಕಲ್ಪನೆ ರೀ. ಇದು ಯಾರಿಗ್ರಿ? ಎಲ್ಲ ಏನೇನು ಗೊತ್ತಿಲ್ಲದಂತ ಹುಡುಗರಿಗೆ, ಸಣ್ಣ ಮಕ್ಕಳಿಗ್ರಿ. ಮತ್ ನಾವು ಇನ್ನು ಅದ ಮಾಡಾಕತ್ತೇವೆ ಅಂದ್ರ ಹೌದ್ರಿ, ನಮ್ ಕೂದ ಅಷ್ಟ ಬೆಳಗ್ಯಾವ್ರಿ, ನಾವು ಮಕ್ಕಳೇ. ನಮ್ ಬುದ್ಧಿ ಬಲ್ತಿಲ್ರಿ, ಕೂದ ಅಷ್ಟ ಬೆಳಗ್ಯಾವ್ರಿ. All this is for junior people. Once you have become senior person, we are supposed to become senior, understand God differently, not as somebody lying down somewhere. ಹಾಲಿನ ಸಮುದ್ರದ ಮ್ಯಾಗ ಆ ಒಂದು ಹಾವಿನ ಹಾಸಿಗೆ ಮ್ಯಾಗ ಲಕ್ಷ್ಮಿ ಅನ್ನುವಂತ ದೇವಿ ಆಕೆ ಕಡೆಯಿಂದ ಕಾಲು ಬತ್ತಿಸಿಕೊಂಡಂತ ಪರಮಾತ್ಮ ಕುಂತಾನ ಅನ್ನುವಂಥದ್ದು. ಎಷ್ಟು ದೂಸ್ರಿ ಇನ್ನದು? ವೇದಾಂತಕ್ಕೆ ಬರ್ರಿ ಸಾಕಿನ. And the children ask the question, what is the proof? ಹಿಂಗ ಅಂತಿರಲ್ಲ, ಪ್ರೂಫ್ ಎಷ್ಟು ಧೈರ್ಯ ಬೇಕು ನಿಮ್ಗೆ ಹೇಳಾಕ ಅಂತ ಕೇಳ್ತಾರ. We do not know how to answer because we have seen the Milky Ocean science has not been Silky Ocean. Therefore Vedanta says, do not get stuck with the Milky Ocean and all these things. You may go further. The Mahavishnu is what? Vishwana. ಎಲ್ಲ ಬಿಟ್ಬಿಡಪ್ಪ. ಈ ಏನದ ಹಾಲಿನ ಸಮುದ್ರ, ಈ ಹಾವು, ಈ ಹಾವಿನ ಮೇಲೆ ಮಲ್ಕೊಂಡಂತ ನಾರಾಯಣ ವಿಷ್ಣು, ಆಮ್ಯಾಗ ಆ ವಿಷ್ಣುವನ್ನ ಕಾಲಿಚ್ಕುವಂತಹ ಲಕ್ಷ್ಮಿ, ಇವೆಲ್ಲ ಕಲ್ಪನೆಗಳನ್ನು ತೆಗೆದೋಗಿ ಯಾರೀಗ ವಿಷ್ಣು ಅಂತಂದ್ರ ವಿಶ್ವಾಧಾರ. ಆ ಭಗವಂತ ಈ ವಿಶ್ವಕ್ಕೆ ಆಧಾರ ಆಗ್ಯಾನಲ್ಲ, ಆ ಚಿದ್ರೂಪದನಲ್ಲ, ಆ ಶತ್ರುಪದನಲ್ಲ, ಅವಾಗ ತಿಳ್ಕೊ. ಈ ಜಗತ್ ಕಾರಣಂ ಈಶ್ವರ, ಜಗತ್ ಕಾರಣವಾದಂತ ಈಶ್ವರ. ಈಸ್ ಗಗನ ಸದೃಶಂ, ಆಕಾಶದಂತೆ ವ್ಯಾಪಕ ಮತ್ತು ಸೂಕ್ಷ್ಮದಾನವ. ಗಗನದಂತೆ ಸೂಕ್ಷ್ಮದಾನ. ಗಗನ ಮೀನ್ಸ್ ವಾಟ್? ಆಕಾಶದಂತೆ ಅಂದ್ರೆ ಹೇಗೆ ತಿಳ್ಕೋಬೇಕು? ವ್ಯಾಪಕ, ಆಲ್ ಪರ್ವೇಶಿವ್. ಆಕಾಶ ಅಂದ್ರೆ ವ್ಯಾಪಕವಾಗಿ. ಆಕಾಶನ ಹೌದ್ರಿ, ಆಕಾಶದಂತೆ ಆಕಾಶನ ಅಲ್ಲ. ಓಹೋ,
ಆಕಾಶದಂತೆ ಆಕಾಶದಲ್ರಿ ದೇವ್ರಂದ್ರ ಆಕಾಶ ಅಲ್ಲ. ಅಲ್ಲೋ ಮಾರಾಯ, ಆಕಾಶ ಇದು ಪಂಚಭೂತಗಳಲ್ಲಿ ಒಂದದ, ಹುಟ್ಟೈತಿ, ಇದಕ್ ಸಾವು ಐತಿ, ಇದು ಜಡ ಐತಿ, ಅದು ಚೇತನ ಅದ. ಆಕಾಶದಂಗ ಇರ್ಬೇಕು, ಚೇತನ ಇರ್ಬೇಕು, ಅದಕ್ ಭಗವಂತ ಅಂತ ತಿಳ್ಕೊ. ಓಹೋ ಹಿಂಗೇನ್ರಿ ನೀವು ನಾ ಏನ್ ಮಾಡಿದ್ದೆ, ಆಕಾಶಕ್ಕೆ ದೇವರ ಅನ್ಬೇಕಂತ ಮಾಡಿದ್ದೆ. ಏನ ತಿಳ್ಕೊಳ್ಳಿ ಅಂತ ಆಕಾಶದಂತೆ ಅನ್ನಾಗತ್ತೆ. ಆಕಾಶನು ಜಡ ಐತಿ. ಓ ಮಾರಾಯ, Mahavishnu is a conscious principle which is spread all over. It is the inert Namarupa. Bhagavan is available as existent principle. Non living being the same Mahavishnu is available as Chaitanyam, which is Mahapadam. Mahatpadam means Vishwana. ಆ ಭಗವಂತ ಪ್ರತಿಯಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಅವರ ಹೃದಯದಲ್ಲಿ ಅರಿವು ರೂಪನಾಗಿ ಇರುವ ರೂಪನಾಗಿ ಇದ್ದಾನೆ. ಅವನು ಜಡನಲ್ಲ, ಚೇತನಾಗಿದ್ದಾನೆ. ಆಕಾಶದಂತೆ, ಆಕಾಶ ಜಡನಾಗಿಲ್ಲ, ಆಕಾಶದಂತೆ ವ್ಯಾಪಕನಾಗಿದ್ದಾನೆ. ವ್ಯಾಪಕನಾಗಿದ್ದು ಚೇತನಾಗಿರುವವ ಭಗವಂತ. ಆಕಾಶದಲ್ಲಿ ಜಡತ್ವವನ್ನು ತೆಗೆದ ಚೇತನ ಸೇರಿಸ್ಬಿಟ್ರಿ ಭಗವಂತನ ಸ್ವರೂಪ ಆಗ್ತದೆ. ಯಾರಿಗೆ ಧ್ಯಾನ ಮಾಡ್ಬೇಕಂತೀರಿ ಮಾಡ್ರಿ, ಈ ರೀತಿ ಧ್ಯಾನನು ಮಾಡಬಹುದು. 10 ಗಂಟೆ 1 ನಿಮಿಷ ಆಯ್ತು. ಇನ್ನೂ ವಿಷಯ ಬಹಳ ಅದ. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಸರ್ ಮಂಗಳಾರತಿ